ನೈನ್ 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 ಹಲೋ ನೈನ್ ನೈನ್. ಹಲೋ ಹಲೋ ಹೇಳಿ. ನೈನ್ 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 ನೈನ್. ಬಿಡಿ ಸ್ವಾಮಿ, ಬಂತು, ಹತ್ರ ಬಂತು ಬಿಡಿ, ಹತ್ರ ಬಂತು ಬಿಡಿ. ಹಿಂಗೆ ಎಷ್ಟು ಎಷ್ಟು ಜನಕ್ಕೆ ಹಿಂಗೆ ಹಾ ಎಷ್ಟು ಜನಕ್ಕೆ ನೀವು ನೈನ್ 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 ಕಂಡ. ಯಾಕಂದ್ರೆ ನಾನು ಲೇ ಲೇ ಸ್ವಾಮಿ, ನಿನ್ ಚಿಕಟ ತೊಳ್ಕೊಂಬಿಡು, ಇನ್ನೊಬ್ರಿಗೆ ಹೇಳಕ್ ಹೋಗ್ಬೇಡ. ನಿನ್ ತೊಳ್ಕೊಂಬಿಟ್ಟು ಆಮೇಲೆ ಇನ್ನೊಬ್ರಿಗೆ ಹೇಳು ಕಂದ ಪಂದ ಮದಾಂದ ಅಂತಾನ. ನೈನ್ 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 ಕಂಡ. ಓಯ್, ನಾನ್ ನಮ್ಮ ಮಕ್ಳೇ ನಮ್ಮ ಅಪ್ಪನೇ ನನ್ ಕಂದ ಅಂದಿಲ್ಲ. ನರಸಿಂಹರಾಜು ಬಾರಪ್ಪ ಅಂತ ಅಂದೈತಿ. ಕಂದ ಪಂದ ಅಂತ ಏನ್ ಹೇಳ್ಬೇಡ. ನರಸಿಂಹರಾಜು ನಿನ್ಗೆ ಹಿಡ್ದಿರೋದ ಒಂದ್ ಸ್ವಲ್ಪ ಕಮ್ಮಿ ಮಾಡಿ. ಈಗ ಇನ್ನೆರಡು ದಿನ ಇರ್ಬೇಕು ಅಂದ್ರೆ ನರಸಿಂಹರಾಜು ಬರಪ್ಪ. ಏನ್ ನೀನ್ ಕರ್ದಕ್ ಬರಕ್ಕೆ ನಾನು ನಿಮ್ ಮನೆಗೆ ಸಾಕಿರೋ ನಾಯಿ ಕೆಟ್ಟೋದ್ನ? ಇಲ್ಲ, ನನ್ ಸ್ಟೆಪ್ನಿ ನಿನ್ನ ನೆಂಟಿ. ಆ ನೀನ್ ನನ್ನ ನೆಂಟಿ. ನಾನು ನಿನ್ನೆ ಹೇಳ್ತೀನ? ಹ್ಮ್, ಓಯ್, ನೀನ್ ನನ್ನ ನೆಂಟಿ. ನಾನ್ ಕರ್ದಾಗ ಬರ್ಬೇಕು ನೀನು. ಹಾ, ಇದು ಎಂತ ಬರೋಣ? ಕೈಲಿ ಏನ್ ಇಟ್ಕೊಂಬರೋಣ? ಕೈಲಿ ಕೈಯಾಗ ಏನ್ ಇಟ್ಕೊಂಬರೋಣ? ಕೈಲಿ ನಿಮ್ಮಲ್ಲಿ ಕಚ್ಕೊಳೆ ಮಗನ್, ನೀನ್ ನಮ್ಮ ಸ್ವಾಮಿಗೆ ನಾನ್ ತುಂಡೆ ಕೈಕನಿ ಹಲೋ ಹಲೋ ಲಂಗಡ ಲೋಫರ್ಸು ಈ ಜಿಡ ನನ್ ಮಗನೇ. ಕೈಲಿ 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 ಯಾ ಕಿತ್ತೋಗಿರವು ಹಳೆವು. ನೈನ್ 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 ಕಂಡ. ಬಿಡಿ ಸ್ವಾಮಿ, ಬಂತು, ಹತ್ರ ಬಂತು ಬಿಡಿ. ಹಲೋ ಸೌಂಡ್ ಕಮ್ಮಿ ಐತೆ. ಹಲೋ 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 ನರಸಿಂಹರಾಜು ಅವನೇ? ಸ್ವಾಮಿಯವ್ರು ಫೋನ್ ಮಾಡ್ರಿ. ಕಮ್ಮಿ ಸೌಂಡ್. ಪೂಜೆ ಹೋಯ್ತಾ ಸ್ವಾಮಿ? ಸ್ವಾಮಿಗಳೆಲ್ಲ ಅಂದ್ರೆ ನಾನ್ ನಿಮ್ ಕೈ ಮುಗಿತೀನಿ, ಕಾಲ್ ಮುಗಿತೀನಿ. ನಾನ್ ನಿಮ್ ತಂಟೆಗ್ ಬರಲ್ಲ, ನಿಮ್ಗೆ ಇನ್ನೊಂದ್ಸರಿ ಫೋನ್ ಮಾಡಲ್ಲ. ನಾನು ಮಾಡಿದೆಲ್ಲ ತಪ್ಪಾಯ್ತು, ನಿಮಗ್ ಫೋನ್ ಮಾಡಲ್ಲ. ನಿಮ್ ಕೈ ಮುಗಿತೀನಿ. ನನ್ಗೆ ನೆನ್ನೆ ರಾತ್ರಿಯಿಂದ ಮೈ ಕೈಯೆಲ್ಲ ಉರಿ, ಮೈಯೆಲ್ಲ ಬೆಂಕಿಯಲ್ಲಿ ಬೆಂದಾಗ ಆಗ್ತಾ ಐತೆ. ನಾನ್ ನಿಮ್ ತಂಟೆಗ್ ಬರಲ್ಲ. ನಿಮ್ ತಂಟೆಗ್ ಬಂದಿದ್ ತಪ್ಪಾಯ್ತು, ನಂಗೆ ಕ್ಷಮಿಸ್ಬಿಡ್ರಿ. ಶೃಂಗೇರಿ ಶಾರದಾಂಬೆ ಹೇಳಕ್ ಮಂತ್ರ ತಾಯಿ ಪರಮೇಶ್ವರಿ ನೋಡಿ, ನಾನು ಮಗ ನಾ ಟೈಟಿಗೆ ಬರಲ್ಲ ಅಂತ ಅದೇ ಅವ್ರು ಫೋನ್ ಮಾಡ್ತಿದ್ರಲ್ಲ. ಎಂತದ ಸ್ವಾಮಿಗಳು ಹೇಳ್ಕೊಟ್ಟಿದ್ ಮಾಡ್ತದ. ಹೇಳವ. ನೋಡಿ ಅಣ್ಣ, ನಾನ್ ನಿಮ್ ತಂಟೆಗ್ ಬರಲ್ಲ. ನನಗ್ ತುಂಬಾ ನೋವಾಗಿದೆ. ನನಗ್ ಜೀವನದಲ್ಲಿ ತಡ್ಕೊಂಡಂಗ ನಿನ್ನೆ ರಾತ್ರಿಯಿಂದ ನಂಗೆ ನಿದ್ದೆ ಬಂದಿಲ್ಲ. ಮೈ ಕೈಯೆಲ್ಲ ಉರಿತಾ ಐತೆ, ತಲೆಯೆಲ್ಲ ಬೇದಂಗ ಆಗ್ತದೆ, ಮೈಯೆಲ್ಲ ಬೆಂಕಿಲ್ ಹಾಕ್ದಂಗ ಆಗ್ತಾ ಐತೆ. ದಯವಿಟ್ಟು ನೋಡಿ, ನಾನು ನಿಮ್ ತಂಟೆಗ್ ಬರಲ್ಲ. ನಾನು ಊರೇ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ ಎಲ್ಲಾನ. ದಯವಿಟ್ಟು ಅದೇನನ್ನ ಮಾಡಿದ್ರೆ ದಯವಿಟ್ಟು ನಂಗೆ ಜೀವ ಉಳಿಸಿ, ನಾನು ನನ್ ಮಗುವಾಗಿ ಎಲ್ಲಾನ ಜೀವನ ಮಾಡ್ಕೊಂತೀವಿ. ನೋಡವ, ನಾವ್ ಅದಕ್ಕೆ ಹೇಳೋದು, ದೇವ್ರು ಎಂದು ಕೈ ಬಿಡಲ್ಲ ಅಂತ. ನಾವು ಆತರ ನಮ್ಮನ್ನ ಎಷ್ಟು ಡ್ರೈವರ್ಗೆಲ್ಲ ಬೆಂಕಿ ಇಕ್ಕಿಸ್ತೆ, ಮನೆ ಬಿಡಿಸ್ತೆ, ಏನ್ ನಾವೇನ ತಪ್ಪು ಮಾಡಿದ್ವನಕ್ಕ? ನೋಡಿ ಅಣ್ಣ, ನಾನ್ ನಿಮ್ ಮನೆಯವರೆಗೂ ಕಾಲಿ ಮುಗ್ದು ಬೇಡ್ಕಂತೀನಿ. ಬೇಕಾರೆ ದಯವಿಟ್ಟು ನನ್ನ ಮಗುನ ದಯವಿಟ್ಟು ಕೇಳ್ಬಾ. ಇಲ್ಲಿ ಎಷ್ಟೋ ಒಂದಿಷ್ಟು ಕೆಲ್ಸಕ್ಕೆ ಬರವ. ತಾಯಿ ಅನುಗ್ರಹ ಬಾ. ಡ್ರೈವರ್ ಕೊಡ್ದಂಗೆಲ್ಲ ಸುಟ್ಟಾಯ್ತಲ್ಲ, ಮೈಯೆಲ್ಲ ಬೆಂಕಿಯಲ್ಲಿ ಬೆಂದಾಗ ಆಗ್ತಾ ಐತೆ. ನಾನ್ ನಿಮ್ ತಂಟೆಗ್ ಬರಲ್ಲ. ನಿಮ್ ತಂಟೆಗ್ ಬಂದಿದ್ ತಪ್ಪಾಯ್ತು, ನಂಗೆ ಕ್ಷಮಿಸ್ಬಿಡ್ರಿ. ಪರಮೇಶ್ವರಿ ಜಯರಂಬ. ಅಮ್ಮ ಬಾ. ಡ್ರೈವರ್ ಕೊಡ್ದಂಗೆಲ್ಲ ಸುಟ್ಟಾಯ್ತಲ್ಲ. ಅಮ್ಮ ಅಣ್ಣ, ಅಕ್ಕ ಅಣ್ಣ ದಯವಿಟ್ಟು ನನಗ್ ಪ್ರಾಣ ಉಳ್ಸೋಣ. ನನ್ನ ಸೌಂಡ್ ಕಮ್ಮಿ ಕಮ್ಮ. ಅದಕ್ಕೆ ಕಣಕ್ಕ ಸತ್ಯಕ್ಕೆ ಎಂದಿದ್ರು ಜಯ ಸಿಗುತ್ತೆ ಅನ್ನೋದು. ನಮ್ಮನ್ನೆಲ್ಲ ಬಟ್ಟೆ ಬರೆ ಸುತ್ತಾಕ್ಸಿ ವನವಾಸ ಮಾಡ್ಬಿಟ್ಟಲ್ಲಕ್ಕ. ಸುಮ್ನೆ ನಿನ್ ಮಕ ನೋಡಿಲ್ಲ, ನಾನ್ ನಿನ್ ನೋಡಿಲ್ಲ. ನೋಡಿ ದೇವ್ರು, ನಾವು ಶೃಂಗೇರಿ ಶಾರದಾಂಬಿಗೆ ಮರೆ ಹೋಯ್ತೀನಕ್ಕ. ನಾನೇನೋ ನಿಮ್ ಹತ್ರ ಒಂದಿಷ್ಟು ಕಾಸು ಕರೆಮಣಿ ಏನೋ ಕಿತ್ಕೊಂಡ್ ಜೀವನಕ್ಕೆ ದಾರಿ ಮಾಡ್ಕೊಂಡು ಅಂದ್ಬಿಟ್ಟು ಇದ್ದೆ. ನೋಡಿ ಅಣ್ಣ, ಏನೋ ನೀನು ಒಡ ಹುಟ್ಟು ತಂಗಿ ಅಂತ ತಿಳ್ಕೊಂಡು ನನ್ನ ದಯವಿಟ್ಟು ಆ ಪಾಪದಿಂದ ನನ್ನ ಕ್ಷಮಿಸ್ಬಿಡೋಣ. ದಯವಿಟ್ಟು ನನ್ನ ಕಾಯಿಲೆ ವಾಸಿ ಮಾಡ್ಬಿಡೋಣ. ನಾನು ನೀನ್ ಯಾವತ್ತು ನಿನ್ನ ನಮ್ಮ ಅಣ್ಣ ಅಂತ ಫೋಟೋ ಇಟ್ಕೊಂಡು ಪೂಜೆ ಮಾಡಿ ತಂಟೆಗೆ ಬರಲ್ಲ ಕಣ ನಾನು. ಅವ್ರು ಇವಾಗ ಅದನ್ನೇ ಬೇಡ್ಕೊಂಡ್ ಬಂದ್ವಿ ಅಕ್ಕ. ನಾನು ಇವಾಗ ನಮ್ಮ ಮಾರಮ್ಮ ದೇವ್ರ ಪೂಜೆ ಇತ್ತು ಇವತ್ತು. ಸ್ವಾಮಿಗಳು ಬೇರೆ ಫೋನ್ ಮಾಡಿದ್ರು, ಅದಕ್ಕೆ ಬಂದ್ಬಿಟ್ಟೆ ಅಕ್ಕ. ನೋಡಿ, ನಮ್ಮ ಮನೆಗೆ ಒಂದ್ಸಲ ಹೇಳ್ಬಿಡಿ ಹಂಗಂತ. ಬಾ ಮಗ, ಕೇಳಿಸ್ಕ. ಒಳ್ಳೇದಾಗ್ಲಕ್ಕ, ಎಲ್ಲಾನ ಬದುಕಿ ನಮ್ಗೆ ಫೋನ್ ಮಾಡ್ಬೇಡಕ್ಕ.
ಇಲ್ಲ ಅಕ್ಕ, ನನ್ ಫೋನೇ ಮಡಗಲ್ಲ ಅಂದ್ರೆ ಅಂತ ತಿರ್ಗಾನ್ ಮಾಡಕ ನೋಡಿ ಕೈ ಮುಗಿತೀನಿ ಅಂದ್ರೆ ಅಂತ ಬಂದ ನನಗೆ ಇಲ್ಲಿ ಮೆಟ್ಟು ಬಿದ್ದಂಗ ಆಗುತ್ತೆ. ಅಲ್ಲ ಅಣ್ಣ, ನನ್ ಫೋನೇ ಇದ್ ಮಾಡಲ್ಲ ಅಣ್ಣ. ಇನ್ ಮ್ಯಾಲ ನಂಗೆ ಯಾರ ಸವಾಸನೂ ಬೇಡ. ನನ್ ಮಗ್ಳು ನೋಡು ರಾತ್ರಿ ನಂಗೆ ಊಟ ಮಾಡೋರಿಲ್ಲ, ನಂಗೆ ಹುಷಾರಿಲ್ಲ, ಕೈ ಕಾಲೆಲ್ಲ ಉರಿ, ಮೈಯೆಲ್ಲ ಬೆಂಕಿ ಇದ್ದಂಗ ಆಗೈತೆ, ನಿದ್ದೆ ಬರ್ತಾ ಇಲ್ಲ. ಆ ತಾಯಿ ಪರಮೇಶ್ವರಿ ಶೃಂಗೇರಿ ಶಾರದಮ್ಮ. ನಮ್ಮ ಮನೇಲಿ ಒಂದ್ ಎರಡು ಮಾತು ಹೇಳ್ಬಿಡಿ ಸ್ವಾಮಿ. ಅಲ್ಲ ಅಕ್ಕ ಕೊಡಿ ಅಣ್ಣ. ಅಕ್ಕ ದಯವಿಟ್ಟು ನನಗೆ ಕ್ಷಮಿಸಿ. ಯಾಕಂದ್ರೆ ನಿಮಗ್ ತೊಂದರೆ ಕೊಟ್ಟಿದ್ದೀನಿ ಜೀವನದಲ್ಲಿ, ನಿಮ್ ಸಂಸಾರ ಹಾಳು ಮಾಡಿದೀನಿ, ದಯವಿಟ್ಟು ಕ್ಷಮಿಸಿ ಅಕ್ಕ. ಮಗ ಹೆಂಗನ ಬುದ್ಧಿ ಕೇಳಿ ಅಕ್ಕ ದಯವಿಟ್ಟು ನನಗೆ ಕ್ಷಮಿಸಿ. ಯಾಕಂದ್ರೆ ನಿಮಗ್ ತೊಂದರೆ ಕೊಟ್ಟಿದ್ದೀನಿ ಜೀವನದಲ್ಲಿ, ನಿಮ್ ಸಂಸಾರ ಹಾಳು ಮಾಡಿದೀನಿ, ದಯವಿಟ್ಟು ಕ್ಷಮಿಸಿ ಅಕ್ಕ. ಏನೋ ಒಳ್ಳೇದಾಗಲಿ ಬಿಡು. ನಾವು ನೋಡಿ ಎಷ್ಟು ಪಾಠ ಬಿದ್ದುವ ಮನೆ ಇಂಟ್ರೆಸ್ಟ್ ಎಲ್ಲ ನನ್ನ ಕೆಟ್ಟನು ಅಂತ ನಂಗೆ ಮಾಡಿರಲ್ಲ. ಎಲ್ಲಾ ಕಡೆಗೂ ಫೋನ್ ಮಾಡಿ ನಾವು ದೇವ್ರು ಕೈ ಬಿಡ್ಲಿಲ್ಲ ನಮ್ಮನ್ನ. ದಯವಿಟ್ಟು ಅಣ್ಣ, ದಯವಿಟ್ಟು ನೋಡಿ, ನನಗೆ ಉರಿ ತಡ್ಕಣಕ್ ಆಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಯಾವತ್ತೂ ಮಾಡಲ್ಲ ಅಣ್ಣ. ನನ್ನ ಮಕನು ಯಾವತ್ತು ನಿಮ್ಗೆ ಅವತ್ತು ತೋರ್ಸಿಲ್ಲ, ಮುಂದಕ್ಕೂ ತೋರ್ಸಲ್ಲ ಅಣ್ಣ. ನಾನು ಊರ್ ಕಡೆಗೆ ಹೊರಟೋಗ್ಬಿಡ್ತೀನಿ ಅಣ್ಣ. ದಯವಿಟ್ಟು ನನಗೆ ನನ್ ಮಗು ವರ್ಷಕ್ಕೊಂದ್ ದಿವಸ ಪಕ್ಕದ ಮನೇಲಿ ಅನ್ನ ಇಸ್ಕೊಂಡು ಊಟಕ್ಕೆ ಇಕ್ಕಿದೀನಿ ಅಣ್ಣ. ಆಯ್ತಮ್ಮ. ನಮ್ಮ ಹೆಂಗಸ್ರಿಂದ ಎಂದು ಬೈಬೇಡ್ರಿ ಅಣ್ಣಾರ್ನ ಅಂತ ಹೇಳ್ಬಿಡಮ್ಮ. ಮಗ ನಮ್ಮಿಂದ ನೀವು ಸಂಸಾರ ಹಾಳು ಮಾಡ್ಕೊಂಬಿಡ್ರಿ. ದಯವಿಟ್ಟು ನಂಗೆ ತಾಯ್ತು ಬಿಡಮ್ಮ ಅಂತ ಒಂದ್ಸರಿ ಹೇಳಿ ಅಕ್ಕ. ಹೇಳಮ್ಮ ಪಾಪ ನೊಂದವ್ರೆ. ಆಮೇಲೆ ಆಯ್ತು ಬಿಡು ಅಂತ ನಾನು ಆಯ್ತು ಬಿಡವ, ಒಳ್ಳೇದಾಗ್ಲಿ. ಆಯ್ತಕ್ಕ, ನಿನ್ ಪಾದ ತಲೆ ಮೇಲೆ ಕಡೆಕ. ಪಾದ ತಲೆ ಮೇಲೆ ಅಂತ ಆಯ್ತು ನೋಡು. ಎಷ್ಟು ಸತ್ಯ ಐತೆ ನೋಡು. ಪಾದ ತಲೆ ಮೇಲೆ ಅಂತ ಅಲ್ಲ, ನಮ್ಮನ್ನ ಹಿಂಗೆಲ್ಲ ಇವೆಲ್ಲ ಗೋಳ್ಕೊಂಡ್ಬಿಟ್ರಕ್ಕ ಮನೆಗೆ ಮಕ್ಳು ಮರಿ ಎಲ್ಲಾನ. ಇಲ್ಲ ಅಣ್ಣ, ದೇವ್ರು ನಿಮ್ಮ ಎಲ್ಲಾನ ಇರ್ಲಿ, ಚೆನ್ನಾಗಿ ಇಕ್ಕಿರ್ಲಿ. ಆಯ್ತಕ್ಕ. ಇನ್ಯಾವತ್ತು ಅಣ್ಣ ದಯವಿಟ್ಟು ನನಗೆ ಇದೊಂಚೂರಿ ನೀನ್ ಯಾವ ಪೂಜಾರ ತಕೋಗಿದ್ದೀನಿ ನನಗೆ ಗೊತ್ತಿಲ್ಲ. ದಯವಿಟ್ಟು ನೀನೇನೆ ನನಗೆ ಇದು ನನ್ನ ಪ್ರಾಣ ಉಳಿಸ್ಬೇಕಣ್ಣ. ಏನಿಲ್ಲಕ್ಕ ನೋಡಿ, ಆ ತಾಯಿ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾರೆ. ನಿಮ್ ಮನೆಯವ್ರು ಹೋಗಿ ಬರ್ರಿ. ಆಮೇಲೆ ಶೃಂಗೇರಿ ಶಾರದಾಂಬ ಮಠದ ಸ್ವಾಮಿಗಳೊಬ್ರು ಅವ್ರೆ, ಅಲ್ಲಿ ಹೋಗ್ಬಿಟ್ಟು ಬನ್ನಿ. ನಾವು ಗುರುವಾರ ಹೋಗ್ತೀವಕ್ಕ. ಇನ್ನ ಬರ್ರಿ ಅಂತ ಅನ್ಬೇಡಕ್ಕ. ನೋಡಿ ನಮ್ಮ ಹೆಂಗಸರು ಆಯ್ತು ಬಿಡು ಅಂತ ಒಪ್ಕೊಂಡಿದ್ದಾರೆ. ಇಲ್ಲ ನೋಡಿ ದೇವ್ರ ಪ್ರಸಾದ ಊಟ ಮಾಡ್ತಾ ಇದ್ದೀವಿ. ಇಲ್ಲ ಅಣ್ಣ, ನಾನು ಆತನ ಅನ್ಲಿಲ್ಲ, ಅಣ್ಣ ಅಂದಿದ್ದಣ್ಣ. ಆಯ್ತಕ್ಕ. ನನ್ನ ಒಡ ಹುಟ್ಟಿದ ಅಣ್ಣ ಅಂತ ತಿಳ್ಕೊಂಡಿದ್ದೀನಿ. ನೀನೇ ಅವ್ರಿಗೆ ಪೂಜಾರಿಗೆ ಹೇಳಿ ನನ್ನ ಕಾಯಿಲೆ ವಾಸಿ ಮಾಡ್ಬೇಕಣ್ಣ. ಅವ್ರು ನಿಮ್ಮ ಹೆಸರು ಅದೇ ಲಲಿತಾ ಅಂತಲ್ಲ ಅಕ್ಕ ನಿಮ್ದು? ಹ್ಞೂ ಅಣ್ಣ, ಲಲಿತಾ ಅಂತಾನೆ. ದೇವ್ರು ನಾನು ಯಾರು ಅನ್ಕೊಂಡಿದ್ದೀನಿ. ನನಗೆ ರಾತ್ರಿಯಿಂದ ಹೇಳ್ಬಾರ್ದಣ್ಣ. ನನಗೆ ಎಂತ ಕಷ್ಟ ಬಂದಿದೆ, ಬೆಂಕಿಲ್ ಹಾಕಿ ಸುಡ್ದಂಗ್ ಆಗ್ತೈತೆ, ವಾಂತಿ ಬರಂಗ್ ಆಗ್ತೈತೆ, ತಲೆ ಸುತ್ತು ಒಂದೊಂದಲ್ಲ ಅಣ್ಣ. ಬರೀ ಕಣ್ ಮುಚ್ಚಿದ್ರೆ ಸಾಕು ಎಲ್ಲ ಕಾಡಿಗೆ ಏನೋ ತ್ರಿಶೂಲ ತಾಮನ್ ಚುಸ್ತಂಗ್ ಆಗ್ತೈತೆ ಎದೆ ಮೇಲೆ. ಇನ್ ಯಾವ್ದು ಏನೋ ಆಗಲ್ಲ, ಸರ್ ಹೋಗಿದೆ, ಎಲ್ಲ ಸರ್ ಹೋಗಿದೆ. ಶೃಂಗೇರಿ ಶಾರದೆ ಕೈ ಮುಕ್ಕಳಿ. ನಾವು ಏನು ಇಲ್ರ, ನಮ್ಗೆ ತಂಟಿಗೆ ಬರಬಾರ್ದು. ನಮ್ಮ ಮಕ್ಳು ಮರಿ ಚೆನ್ನಾಗಿರ್ಬೇಕು, ನಮ್ಮ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಕೈ ಮುಕ್ಕೊಂಡಿದ್ದು. ಯಾವ 3 ಗಂಟಾಂತರ ಅಂತ ಸ್ವಾಮಿಗಳಿಗೆಲ್ಲ ಹೆಸರೆಲ್ಲ ಹೇಳ್ಬಿಟ್ಟಿದ್ದೀನಿ ಸ್ವಾಮಿ ಅಕ್ಕ. ಇಲ್ಲ ಅಣ್ಣ, ನೆನ್ನೆ ನನಗೆ ಯಾಕೋ ನೆನ್ನೆಯಿಂದಾನೇ ಅದು ಅಷ್ಟೆಲ್ಲ ರಾತ್ರಿ 9:45 10 ಗಂಟೆ ಏನೋ ಇರ್ಬೇಕಣ್ಣ. ಅವಾಗ್ಲಿಂದ ನನಗೆ ಇದು ಮೈ ಕೈಯೆಲ್ಲ ಉರಿ ಎಲ್ಲ. ನಿಮಗೆ ಫೋನಾಗ ಮಾತಾಡಕ್ಕೂ ಆಗ್ತಿಲ್ಲ ಅಣ್ಣ. ನಾನು ಏನೋ ಧೈರ್ಯ ಮಾಡಿ, ಏನೋ ಸ್ವಲ್ಪ ಸಾಹಸ ಮಾಡಿ ಧೈರ್ಯ ಮಾಡಿ ನಿಮ್ಮ ಹತ್ರ ಮಾತಾಡಿ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಾಯ್ತು ನಿಮ್ಮಿಂದನೇ ಈ ಕೆಲಸ ಎಲ್ಲ ಆಗಿರೋದು ಅಂತ. ಅಲ್ಲಕ್ಕ, ನೀವು 2 ದಿನ ಮೈ ಕಟ್ತಾ ಬಂದಂಗೆ ನಾವು ಲೇಡೀಸ್ ಗಾಯರಿಕೊಂಡು ಆಮೇಲೆ ಇವೆಲ್ಲ ಓಡಾಡಿದ್ವಲ್ಲ. ಎಷ್ಟು ಜನ ಆಡ್ಕೊಂಡಿದ್ ಗೊತ್ತವ್ರು ನಮ್ಮನ್ನ. ಬರೇ ಇದ್ರಾಗ ಪ್ಯಾಂಟ ಓಡಾಡಿದೀನಿ ಎಷ್ಟೋ ದಿನ. ಆಚೆ ಕಡೆ ಚಾಪೆ ಮೇಲೆ ಮನೆ ಕಂಡಿದ್ದೀನಿ. ದೇವ್ರ ಕೈಲಾರ್ದಂಗೆ ಹೇಳ್ತಾ ಇದ್ದೀನಿ ನಿಮ್ ಕೈಲಿ. ಅಣ್ಣ ದೇವ್ರು ನಮ್ಮ ಮಂದೇವ್ರು ವೆಂಕಟರಮಣ ಸ್ವಾಮಿ ಗೋವಿಂದ ತಿರುಪತಿ. ನೀನ್ ದೇವ್ರು ಒಂದೇ, ನಾನು ಒಂದೇ ಕಾರಣ. ಇನ್ ಮ್ಯಾಲ ಯಾವತ್ತು ನಿನ್ ತಂಟೆಗ್ ಬರಲ್ಲ ಅಣ್ಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ. ಒಳ್ಳೇದಾಗ್ಲ. ಅವ್ರಿಗೆ ಹೇಳ್ಬಿಟ್ಟು ನನ್ ಕಾಯಿಲೆ ವಾಸಿ ಮಾಡಿಸ್ಬಿಡು ಅಕ್ಕ. ಹೇಳ್ತೀನಿ ಅಕ್ಕ, ನಮ್ ಪೂಜೆ ಆಗ್ತಿದ್ದಂಗೆ ನಿಮ್ಮ ಹೆಸರು ಹೇಳ್ತೀನಿ, ಪ್ರಸ್ತಾಪ ಮಾಡಿ. ನಿಮ್ಗೆ ಒಂದು ಈ ತರ ನಮ್ಮಿಂದಲೇ ಹಿಂಗ ಆಯ್ರ ಸ್ವಾಮಿ ಸಕಲಿಷ್ಟು ತಪ್ಪು ಆಯ್ತು, ಮನ್ಸಿದೀನಿ ಅಂತ ತಾಯಿ ಮುಂದೆ ಆ ಸ್ವಾಮಿಗಳ ಮುಂದೆ ಪಾದಕ್ಕೆ ಶರಣ ಆಗ್ತೀನಿ ಅಕ್ಕ.
ಆಯ್ತು ಅಕ್ಕ ಅಕ್ಕ ವಿಶಾಲ್ ಅಕ್ಕ ನಿಮ್ಮ ಮನೆಯವ್ರು ಅವ್ರು ಕ್ಷಮಿಸಿದಾರ ಅಣ್ಣ? ಕ್ಷಮಿಸಿದ್ದೀನಿ ಬಿಡಿ, ಈಗಾದ್ರೂ ಬುದ್ಧಿ ಬಂತಲ್ಲ ಅಂತ. ಹೌದಾ? ಮಕ್ಳು ಎಲ್ಲ ಕ್ಷಮಿಸಿದಾರ? ಓ ಎಲ್ಲ ಕ್ಷಮಿಸಿದಾರಕ್ಕ. ಆಯ್ತಣ್ಣ. ಇದೇನಕ್ಕ? ಆಯ್ತಕ್ಕ. ಅಲ್ಲ ಅಕ್ಕ. ನಮಸ್ತೆ ಸರ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಸುಮಾರಾಗಿದ್ದೀವಿ ಸರ್. ಏನ್ ಸರ್ ಸಮಾಚಾರ? ಎಲ್ಲ ಕೇಳ್ಬಿಟ್ಟು ಹೇಳ್ತೀನಿ ಸರ್. ಆರೋಗ್ಯನಾ? ಇಲ್ಲ ಸರ್. ಹೆಂಗ್ ನಡೀತಿದೆ ಸರ್ ನಿಮ್ದು ಬಿಸ್ನೆಸ್? ಬಿಸ್ನೆಸ್ ಹಂಗೆ ಸುಮಾರಾಗಿ ಹೋಗ್ತಾ ಇದೆ ಸರ್. ನಮ್ದು ಬಿಸ್ನೆಸ್ ಯಾರೋ ಹೇಳ್ದ ಅನ್ಬಿಟ್ಟು ಹಾ. ಒಂದ್ 10 ಎಕರೆಗೆ ಹಾ. ಈ ಪರಂಗಿ ಮರ ಮತ್ತೆ ನುಗ್ಗೆ ಮರ ಹಾಕಿದ್ದೆ. ಹಾ. ಇದು ಅದನ್ನ ಬಾಗಿಲು ವಾಸ್ಕಲ್ಗೆಲ್ಲ ಯೂಸ್ ಮಾಡ್ತಾರಂತಲ್ಲ ಸರ್? ಏನ? ಅದು ಪರಂಗಿ ಮರನ? ಹಾ, ಯೂಸ್ ಮಾಡ್ತಾರೆ. ನೋಡಿ ಸರ್, ಯಾರನ್ನ ಗಿರಾಕಿ ಇದ್ರೆ ಸೇಲ್ ಮಾಡಿಸ್ಕೊಡಿ. ಕಳಿಸ್ತೀನಿ. ಹಾ? ಕಳಿಸ್ತೀನಿ. ಎಷ್ಟು ಮರ ಐತೆ ಸರ್? ಒಂದು 5 ಎಕರೆ ಪರಂಗಿ ಮರ ಐತೆ, ಇನ್ನೊಂದು 5 ಎಕರೆ ಇದು ಏನೋ ನುಗ್ಗೆ ಮರ ಐತೆ ಸರ್. ಅದನ್ನ ತಗೊಳ್ತಾರೆ ಸರ್. ಈಗ ಅದು ವಾಸ್ಕಲ್ಗೆ ಅಷ್ಟೇನಾ, ಬೇರೆದಕ್ಕೆ ಏನಾದ್ರು ಯೂಸ್ ಮಾಡ್ತಾರಾ ಸರ್ ಅದು? ವಾಸ್ಕಲ್ಗೆ ಅಷ್ಟೇ ಯೂಸ್ ಮಾಡೋದು, ಬೇರೆ ಯಾರಿಗೂ ಯೂಸ್ ಮಾಡಲ್ಲ. ವಾಸ್ಕಲ್ಗೂ ಮತ್ತೆ ಕಿಟಕಿಗೆ ಯೂಸ್ ಮಾಡ್ತಾರೆ. ಇದು ಏನು ಇದಕ್ಕೆಲ್ಲ ಬರ್ತದೆ ಸರ್? ಟಾಟಾ ಎಸಿ, ಕ್ಯಾಂಟ್ರೋಕ್ಕೆಲ್ಲ ಬಾಡಿ ಕಟ್ಟಕ್ಕೆಲ್ಲ ಯೂಸ್ ಮಾಡ್ತಾರಂತಾರಲ್ಲ ಸರ್ ಅದು? ಕೇಳ್ತೀನಿ ಸರ್. ವೆಲ್ಡಿಂಗ್ ಮಾಡ್ತಾರಲ್ಲ, ಬಾಡಿ ಕಟ್ತಾರಲ್ಲ, ಅವ್ರು ಕೇಳ್ಬೇಕು ಸರ್. ಒಂದ್ ಮಾತು ಕೇಳಿದ್ರೆ ನೋಡಿ ಸರ್, ಏನೋ ಸಬ್ಸಿಡಿ ಸಾಲ ಕೊಡ್ತಾರೆ ಅನ್ಬಿಟ್ಟು 10 ಎಕರೆಯಲ್ಲಿ ಹಾಕ್ಬಿಟ್ಟಿದೀನಿ. ಯಾರು ಹೇಳಿದ್ರು ಈ ಚೀನಾದಲ್ಲೆಲ್ಲ ಅದೇ ಮಾಡ್ತಾರಂತಲ್ಲ ಸರ್? ಚೀನಾಗೆ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತಂದ್ರು. ಆಮೇಲೆ ಯಾರನ್ನ ಮೀಟ್ ಮಾಡ್ಬೇಕು ಅಂತ ಕೇಳಿದಕ್ಕೆ ಹಿಂಗೆ ಜ್ಞಾನಶೇಖರ್ ಅಂತಿದ್ದಾರೆ, ಅವ್ರನ್ನ ಮೀಟ್ ಮಾಡಿ ಫೋನ್ ನಂಬರ್ ಕೊಟ್ರು. ನಿಮ್ದು ನೀವು ಜ್ಞಾನಶೇಖರ್ ತಾನೆ? ಹೌದೌದೌದು. ಸಿಂಗಾಪುರ ಜ್ಞಾನಶೇಖರ್. ಹೌದು. ಅಲ್ಲ ಸರ್, ಈಗ ನಿಮ್ದು ಇದಲ್ವಾ ಎಕ್ಸ್ಪೋರ್ಟ್ ಮಾಡೋದು? ಅಲ್ಲ ಸರ್, ನೀವು ತಿರುಮಳಪುರದವ್ರ ಇಲ್ಲ ಸಿಂಗಾಪುರದವ್ರ? ನಾವ್ ಸದ್ಯಕ್ಕೆ ಇವಾಗ ಸಿಂಗಾಪುರನೇ. ನೋಡಿ ಸರ್, ನಾವು ಒಂದೊಂದು ಮಾಡ್ಕೊಡಿ. ಅದೇನ್ ನಿಮ್ಗೆ ಏನ್ ಕೊಡ್ಬೇಕು ಕೊಡ್ತೀವಿ. ಪರಂಗಿ ಮರ ಮತ್ತೆ ನುಗ್ಗೆ ಮರನ ಜಾಸ್ತಿ ಹೈಟಾಗಿ ಬೆಳೆಸ್ಬಿಟ್ಟಿದೀವಿ. ಅದೊಂದು ಏನೋ ಅದ್ಯಾವ್ದೋ ಬೇರೆ ತರ ತಳಿ ಅಂತೆ ಸರ್ ಅದು. ಅದೆಲ್ಲೋ ಚೀನಾದಿಂದ ಬಂತಂತೆ ಅದು ಬೀಜ. ಆ ಬೀಜ ಹಾಕಿದೀವಿ. ನೋಡಿ ಸರ್, ನಿಮ್ಗೆ ನೀವು ಕಾಂಟ್ರಾಕ್ಟರ್ ಸರ್ ನೀವು? ಹೌದು ಸರ್. ನಿಮ್ಗೆ ಹಂಗಂದ್ರೆ ಗಿರಾಕಿಗಳು ಗೊತ್ತಿರ್ತಾರೆ ಇಂಥವ್ರೆಲ್ಲ. ಹೌದು. ನಾನು ನಮ್ಮ ಮ್ಯಾನೇಜರ್ ಹತ್ರ ಕೊಡ್ತೀನಿ, ಮಾತಾಡ್ತೀರಾ? ಯಾರು ಸರ್ ಅವರು? ಅವರು ಕಾಂಟ್ರಾಕ್ಟ್ರೇ. ಮಾಡ್ಕೊಡ್ತಾರ ಅವರು? ಕೊಡ್ತಾರೆ. ಹೇಳಿ ಸರ್, ನುಗ್ಗೆ ಮರ ಮತ್ತೆ ಪರಂಗಿ ಮರ ಅವೇ ಅಂತ ಹೇಳಿ ಸರ್ ಅವ್ರಿಗೆ. ಅನ್ಬು ಅಂತ ಒಬ್ರು ಕಾಂಟ್ರಾಕ್ಟರ್ ಇದ್ದಾರೆ, ಅವ್ರಿಗೆ ಕೊಡ್ತೀನಿ. ಹೇಳ್ಬಿಟ್ಟು ಕೊಡಿ ಸರ್. ಹೇಳ್ಬಿಟ್ಟು ಕೊಡಿ. ಹೇಳ್ಬಿಟ್ಟು ಕೊಡ್ಲಾ? ಹೇಳ್ಬಿಟ್ಟು ಕೊಡಿ. ಏನು ಸ್ವಲ್ಪ ಮರಗಳೆಲ್ಲ ಐತಂತೆ ಸರ್, ಸೇಲ್ ಮಾಡ್ಕೊಡಿ ಸರ್. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್, ಇದು ಯಾರೋ ಹೇಳಿದ್ರು ನಿಮ್ಮಂತವ್ರು. ನಮ್ಮಂತವ್ರು? ಅಂತ ಬೇವರ್ಸಿಗಳ ಮಾತನ್ನೆಲ್ಲ ಕೇಳ್ಬೇಡಿ ಸರ್. ಏನ್ ಸರ್ ಹಿಂಗ್ ಅನ್ಬಿಟ್ರಿ ನೀವು? ಅಲ್ಲ, ಅಂತ ಬೇವರ್ಸಿ ಮಾತುಗಳನ್ನ ಕೇಳಕ್ಕೆ ಹೋಗ್ಬೇಡಿ ಸರ್. ಹಿಂಗಂದ್ರೆ ಹೆಂಗೆ ಸರ್? ನೀವು ಈಗ ನಾವು ಹಾಕ್ಬಿಟ್ಟಿದೀವಲ್ಲ ಸರ್. ಏನು ಮಾಡಕ್ ಆಗಲ್ಲ ಸರ್. ಮತ್ತೆ ಯಾರು ಕೊಡ್ತಾರೆ ಸರ್ ಇವಾಗ ದುಡ್ಡು? ಹತ್ಯಾಗ್ರ ಹಾಕ್ಬಿಟ್ಟಿದೀರಾ? ನುಗ್ಗೆ ಮರ ಹಾಕ್ಬಿಟ್ಟಿದೀರಾ? 5 ಎಕರೆ ನುಗ್ಗೆ ಮರ, 5 ಎಕರೆ ಪರಂಗಿ ಮರ ಹಾಕಿದೀನಿ ಸರ್. ಪರಂಗಿ 2 ತಿಂದ್ರು ಈಟು ಸರ್. ಒಳ್ಳೆ ಕೆಲಸ ನಡೀತದೆ ಸರ್. ಸರ್ ಅಲ್ಲ ಸರ್, ಚೀನಾದಲ್ಲೆಲ್ಲ ಈ ಬಾಗ್ಲು ಕಿಟಕಿಗಳು ವಾಸ್ಕಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರಂತಲ್ಲ ಸರ್? ಏನದಲ್ಲ, ಇದು ಇಂಡಿಯಾ ಸರ್. ಇಲ್ಲಿ ಅದ ಹಾಕಲ್ಲ ಸರ್. ಕೊತ್ಮಿರಿ ಮರ ಏನ ಹಾಕಿದ್ರೆ ವಾಸ್ಕಲ್ ಯೂಸ್ ಮಾಡ್ತಾರೆ. ಕೊತ್ಮಿರಿ ಮರ ಹಾಕ್ಬೇಕು ಸರ್. ಇಲ್ಲ ಸರ್, ನೆಕ್ಸ್ಟ್ ಕಾಂಗ್ರೆಸ್ ಮರ ಹಾಕ್ಬೇಕು ಅಂತಿದ್ದೀನಿ. ಅದೆಲ್ಲ ಹೂವ ಬಿಡ್ತದಂತಲ್ಲ, ಅದು ಮೂಗ್ ಕೊಟ್ಕೋಯ್ತದಂತೆ. ಮರ ಇಕ್ಕಿರೋದ್ ಸಾಕು ನಮ್ಗೆ. ನೆಕ್ಸ್ಟ್ ಕೊತ್ಮಿರಿ ಮರ ಏನಾದ್ರು ಹಾಕಿ. ಇಲ್ಲ ಸರ್, ಕಾಂಗ್ರೆಸ್ ಹಾಕಿ ಅಂತ ಹೇಳಿದಾರೆ. ಇದಾದ್ಮೇಲೆ ಕಟಾವ್ ಮಾಡಿದ್ಮೇಲೆ ಕಾಂಗ್ರೆಸ್ ಮರ ಹಾಕ್ಬಿಟ್ಟು ಅದ್ರಲ್ಲಿ ಹೂವ ಬರ್ತದಲ್ಲ,
ಹಾ ಅದು ಚೈನಾಗೆ ಮೂಗ್ಬಟ್ಟಿಕ್ ಅಂತಾರಲ್ಲ, ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ ಅಂತ ಹೇಳಿದ್ರು. ಅದಕ್ಕೆ ಜ್ಞಾನ್ ಶೇಖರ್ ಅವ್ರ ನಂಬರ್ ಅದು ಕೊಟ್ರು. ಕರೆಕ್ಟ್ ನಿಜಾನೇ. ಈ ಕಟಾವ್ ಮಾಡಿದ್ಮೇಲೆ ನಮ್ಗೆ ಹೇಳಿ, ನಮ್ಮ ಹತ್ರ ಒಂದ್ ತಳಿ ಐತೆ ಕೊಡ್ತೀವಿ. ಅದು ಇನ್ನೂ ಹೂವ ಸಖತ್ತಾಗ್ ಬಿಡ್ತದೆ. ಹೌದಾ ಸರ್? ಹಂಗಾರೆ ಇದೊಂದ್ ಮಾಡ್ಕೊಡಿ ಸರ್. ಏನೋ ನಿಮ್ಗೆ ಅದೇನ್ ಕಮಿಷನ್ ಬೇಕಾದ್ರೆ ಕೊಡ್ತೀನಿ. ಮಾಡ್ಬಿಡ್ತೀನಿ ಅಲ್ಲೇನೆ ಕೆಡ್ಸ್ಕೊಬೇಡ. ಸ್ಯಾಂಪಲ್ ಮಾತ್ರ ಸ್ವಲ್ಪ ತಂದ್ಬಿಟ್ಟು ನಮ್ಮನ್ನ ಸ್ವಲ್ಪ ದಾಬ್ದಲ್ಲಿ ಹಾಕೊಂಡು ನಮ್ಮನ್ನ ಮೈಂಟೈನ್ ಮಾಡ್ಬಿಟ್ರೆ ಇವತ್ತೊಂದ್ ದಿವಸ, ಹಾ 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 ನಾಳೆ ಬೆಳಿಗ್ಗೆ ಸೇಲ್ ಮಾಡ್ಬಿಡೋಣ. ಸರಿ ಸರ್. ಇವತ್ತೊಂದ್ ದಿವಸ ಈಗ ಮಾತ್ರ ನಮ್ಮನ್ನ ಸ್ವಲ್ಪ ಒಂದ್ ಸ್ವಲ್ಪ ನೋಡ್ಕೊಂಡ್ರೆ ಸಾಕು. ಸಾಹೇಬ್ರೆಲ್ಲ ಬರ್ತಾರೆ. ಆಯ್ತು ಸರ್, ನೀವ್ ಒಂದ್ ಸ್ವಲ್ಪ ಅಡ್ವಾನ್ಸ್ ಹಾಕ್ಸಿ. ಅಡ್ವಾನ್ಸ್ ಅಲ್ಲ, ಫಸ್ಟ್ ನಮ್ಮನ್ನ ನೀವ್ ನೋಡ್ಕೋಬೇಕು. ಸಾಹೇಬ್ರಿಗೆಲ್ಲ ನಾವ್ ನೋಡ್ಬೇಕು. ಆಮೇಲೆ ನಿಮ್ ತಳಿ ತೋರ್ಸ್ಬೇಕು. ಆಮೇಲೆ ನಾವು ನಿಮ್ಗೆ ಅಗ್ರಿಮೆಂಟ್ ಹಾಕೊಡ್ತೀವಿ. ಫಸ್ಟ್ ನಮ್ಮನ್ನೇ ನೋಡ್ಕೊಂಡಿಲ್ಲ, ಫಸ್ಟ್ ಅಡ್ವಾನ್ಸ್ ಎಲ್ಲಿ ಎತ್ತಿಕ್ ಬಿಡ್ತಾರೆ ನಿಮ್ಗೆ. ಈಗ ಇದು ಮಾಡ್ತಾರ ಸರ್? ಇದು ಹಾಸ್ಕಲ್ಲು, ಕಿಟಕಿ, ಮತ್ತೆ ಬಾಗ್ಲು ಮಾಡ್ತಾರೆ ಸರ್. ದೇವಸ್ಥಾನನೇ ಕಟ್ತಾರ ಅಂತ ಇದೀನಿ. ಇದೇನ್ ದೊಡ್ಡ ವಿಷಯನಾ? ನುಗ್ಗೆ ಮರ, ದೇವಸ್ಥಾನನೇ ಕಟ್ಸೋಣ. ದೇವಸ್ಥಾನ ಕೋಟೆ ಬಾಗ್ಲೆಲ್ಲ ಇಕ್ಸೋಣ. ಅದೆಲ್ಲ ತಲೆ ಕೆಡ್ಸ್ಕೊಬೇಡಿ. ನೀವ್ ಬಂದ್ರೆ ಮಾತ್ರ ಸಾಕು. ಇವತ್ ಅಲ್ಲ, ಈಗ ನುಗ್ಗೆ ನಮ್ಗೆ ಮರ ಯಾವ್ದಕ್ಕೆ ಯೂಸ್ ಆಗುತ್ತೆ? ಇದು ಪರಂಗಿ ಮರ ಯಾವ್ದಕ್ಕೆ ಯೂಸ್ ಆಗುತ್ತೆ ಸರ್? ಅದ್ ಅವ್ರ ಏನೋ ಮಾಡ್ಕೊಂಡ್ಲಿ ಸರ್. ಟನ್ ಗಟ್ಲೆ ನೀವ್ ಕಳ್ಸ್ಬಿಡಿ. ಅವ್ರ ಏನಾರು ಮಾಡ್ಕೊಂಡ್ಲಿ. ಅದ್ಮೇಲೆ ಮಲಿಕಣ್ಣ ಅಂಟಿಸ್ಕೊಂಡ್ಬಿಡ್ಲಿ. ನಮ್ಗೇನಂತೆ, ನಮ್ಗ್ ದುಡ್ಡು ಬಂದ್ರೆ ಸಾಕು. ನೋಡಿ ಸರ್, ಕೊಡ್ತೀವಿ. ಅದೆಲ್ಲ ಕಮಿಷನ್ ಏನ್ ಕೊಡ್ತೀನಿ, ಅಡ್ವಾನ್ಸ್ ಹಾಕ್ಸಿ. ಕಮಿಷನ್ ಬೇಡ ಸರ್. ಇವತ್ತು ಅಂಗಡಿಗೆ ಬಂದ್ರೆ ಮಾತ್ರ ಸಾಕು ಸರ್. ನೀವು ಕಮಿಷನೇ ಬೇಡ ಸರ್. ಇವತ್ ನಮ್ಮನ್ನ ನೋಡ್ಕೊಂಡ್ರೆ ಸಾಕು. ನಾಳೆ ನಿಮ್ಗೆ ಫುಲ್ ಎಕ್ಸ್ಪರ್ಟ್ ರೆಡಿ. ಅಲ್ಲ, ನೀವು ಜ್ಞಾನ್ ಶೇಖರ? ಹಾ, ನೀವು ಜ್ಞಾನ್ ಶೇಖರ್ ಅಲ್ಲ. ನೀವು ಜ್ಞಾನ್ ಶೇಖರ್ ಹಿಂಗೆಲ್ಲ ಮಾತಾಡೋದಿಲ್ಲ. ನೀನ್ ಯಾರೋ ಸರಿ ಇಲ್ಲ. ಅಲ್ಲಪ್ಪ, ತಮ್ಮ ಮಿನಿ ಶೇಖರ್ ಮಾತಾಡ್ತಾ ಇರೋದು. ಜ್ಞಾನಶೇಖರ್ ಅಸಿಸ್ಟೆಂಟ್ ಇಟ್ಕೊಂಡವ್ರೆ ಮಾತಾಡ್ಲಿಕ್ಕೆ. ಓ, ಮ್ಯಾನೇಜರ್ ನೀವು? ಅಸಿಸ್ಟೆಂಟ್? ಮ್ಯಾನೇಜರ್ ಅವ್ರು ಇವಾಗ ಓ, ಬಿಸಿ. ಹಂಗಾರೆ ಅವ್ರದ್ದು ಎಕ್ಸ್ಪೋರ್ಟ್ ತುಂಬಾ ದೊಡ್ಡದಾಗಿರುತ್ತೆ ಬಿಡಿ. ಅವ್ರದ್ದು ದೊಡ್ಡ ಸಮುದ್ರ ಅವ್ರದ್ದು. ಅದಕ್ಕೆ ನೀವ್ ಇವತ್ತು ಬಂದು ನಮ್ಮನ್ನ ಸ್ವಲ್ಪ ನೋಡ್ಕೊಂಡ್ಬಿಟ್ರೆ, ಸಾಹೇಬ್ರನ್ನೆಲ್ಲ ಬರ್ತಾರೆ, ಕರ್ಸ್ತೀವಿ. ಇವತ್ತು ಒಂದ್ ಸಣ್ಣ ಮೀಟಿಂಗ್ ಮಾಡ್ಬಿಟ್ರೆ ಸಾಕು. ನಾಳೆ ಎಲ್ಲ ರೆಡಿ. ಯಾವಾಗ ಬರ್ತೀರಾ ಸರ್ ಇಲ್ಲಿ? ನೀವ್ ಕರ್ದಾಗೆ ಬಂದ್ಬಿಡ್ತೀವಿ. ಇವಾಗ ನೀವ್ ಹೂ ಅಂತ ಹೇಳಿ ಯಾವ ಧಾಬಾಗ್ ಬರ್ಬೇಕಂದ್ರೆ ಇವಾಗಲೇ ಬಂದ್ಬಿಡ್ತೀವಿ. ನಮ್ ಸುಂದರಣ್ಣ ರೆಡಿ ಆಗವ್ರೆ, ನಾವ್ ರೆಡಿ ಇದೀವಿ. ಏನ್ ಸರ್? ನಮ್ ಸುಂದರ್ ಎಲ್ಲಿಗೆ ಬರ್ತೀರಾ ಸರ್? ನೀವ್ ಎಲ್ಲಿ ಕರೆದ್ರು ಬರ್ತೀವಿ. ಅದೇನೈತೆ? ಅಲ್ಲ ಸರ್, ಇಲ್ಲಿ 10 ಎಕರೆ ಹತ್ರ ಎಲ್ಲಿಗೆ ಯಾವಾಗ ಬರ್ತೀರಾ ಅಂತ ಕೇಳಿದೆ. ಇವತ್ ನೋಡಿದ್ರೆ ತಾನೇ ನಾವ್ ನಾಳೆ ಬರ್ಲಿಕ್ಕೆ. ಇವತ್ ಫಸ್ಟ್ ಈಗ ಮೊದ್ಲು ಯಾವ ತೋರ್ಸ್ಬೇಕು ಸರ್? ಇದು ಪರಂಗಿ ಮರ ತೋರ್ಸ್ಬೇಕಾ ಇಲ್ಲ ನುಗ್ಗೆ ಮರ ತೋರ್ಸ್ಬೇಕಾ? ಮರ ತೋರ್ಸಿದ್ರು ಪರವಾಗಿಲ್ಲ. ನೀನ್ ತೋರ್ಸೇ ಇಲ್ಲ ಅಂದ್ರೂ ಪರವಾಗಿಲ್ಲ. ನಮ್ಮನ್ನ ಇವತ್ ನೋಡ್ಕೊಂಡ್ರೆ ಮಾತ್ರ ಸಾಕು. ಈಗ ಕಾಂಗ್ರೆಸ್ ಮರ ಹಾಕಿದ್ರೆ ಅದು ಆಯ್ತದ ಸರ್? ಬೇಕಾದ್ರೆ ನಂದು ಆಗ್ತದೆ. ನೀನ್ ಯಾವ ಮರ ಹಾಕಿದ್ರು ಆಗ್ತದೆ. ನಮ್ ಫ್ರೆಂಡ್ ಇನ್ನೊಂದು 5 ಎಕರೆ ಜಾಗ ಇತ್ತು. ಅರೆ 100 ಎಕರೆ ಇದ್ರು ತಗೊಳ್ತೀವಿ. ಸಬ್ಸಿಡಿ ಎಲ್ಲ ಸಾಲ ಗಿಲ್ಲ ಕೊಡ್ಸ್ತೀರಾ ಸರ್? ಅದಕ್ಕೆ ಎಲ್ಲ ಏನ್ ಬೇಕಾದ್ರೂ ಮಾಡ್ತೀವಿ. ಇವತ್ತು ಒಂದ್ ದಿವಸ ನಮ್ಮನ್ನ ನೋಡ್ಕೊಂಡ್ಬಿಟ್ರೆ ನಾಳೆಯಿಂದ ನೀನ್ ಏನ್ ಕೇಳಿದ್ರು ತಾತ. ಬನ್ನಿ ಸರ್, ಅದಕ್ಕೆ ಏನಿದೆ. 1 ಲೋಟ ನೀರ್ ಕೊಟ್ಟು ಇಲ್ಲ 1 ಲೋಟ ಮಜ್ಜಿಗೆ ಕೊಟ್ರೆ ಆಯ್ತು. ಅದಕ್ಕೆ ಏನಾಯ್ತು? ನಾವು ದಾಬಾ ಅಂತ ಹೇಳ್ತಾ ಇದೀವಿ ಪರ್ಟಿಕ್ಯುಲರ್ ಆಗಿ. ಅಲ್ಲ, ನೀನ್ ಯಾರು? ನೀನು ಜ್ಞಾನ್ ಶೇಖರ? ಹಲೋ, ಅಲ್ಲ ಯಾರು ನೀವು? ಜ್ಞಾನ್ ಶೇಖರ? ಅಲ್ಲ ರೀ, ನಾವು ಹೇಳ್ತಾ ಇರೋದೇನು, ನೀವ್ ಹೇಳ್ತಾ ಇರೋದೇನು? ನಮ್ಗೆ ನುಗ್ಗೆ ಮರ, ಪರಂಗಿ ಮರನ ಸೇಲ್ ಮಾಡಿಸ್ಕೊಡಿ ಅಂತ ಯಾರು ನಿಮ್ ನಂಬರ್ ಕೊಟ್ಟಿದ್ದು? ನೀವು ನೋಡಿದ್ರೆ ಡಾಬಾಗ್ ಬರ್ತೀನಿ, ಅಲ್ಲಿಗ್ ಬರ್ತೀನಿ ಅಂತೀರಲ್ಲ ಸರ್? ಅದೇ ಫಸ್ಟ್ ಅಲ್ಲಿ ಕುತ್ಕೊಂಡು ಅದು ಮಾತಾಡ್ಬೇಕು. ಅದ್ರ ಬಗ್ಗೆ ಮಾತಾಡಿ ಏನು ಎತ್ತ ಎಷ್ಟು ಹೋಗುತ್ತೆ ಅದೆಲ್ಲ ಮಾತಾಡಿ ಆಮೇಲೆ ಅದೇ ಬರೀ ಸರ್ ಇಲ್ಲಿ 10 ಎಕರೆ ಜಾಗತಕ್ಕೆ. ಸರಿ. ಫಸ್ಟ್ ನುಗ್ಗೆ ಮರ ಹೈಟ್ ಆಗಿ ಬೆಳೆದ್ಬಿಟ್ಟದೆ. ಫಸ್ಟ್ ಅದನ್ನ ಕಟ್ ಮಾಡ್ಬಿಡಿ. ಆಮೇಲೆ ಪರಂಗಿ ಮರ ಬೇಕಾದ್ರೆ ನೋಡಮ್ಮ. ನೆಕ್ಸ್ಟ್ ಕಾಂಗ್ರೆಸ್ ಮರ ಹಾಕ್ಬಿಡಣ ಸರ್. ಮೂಗ್ಬಿಟ್ಟಿಗೆ ಹೂವ ಹಾಕ್ಬಿಡಣ. ಇವ್ರು ಕೊತ್ತಂಬರಿ ಮರ ಹೇಳಿದ್ರಲ್ಲ ಸರ್, ಅದಂಗೆ ಸರ್? ಅದು ಅವ್ರ ಮ್ಯಾನೇಜರ್ ಕೇಳ್ಬೇಕು ಸರ್. ಕೇಳಿ ಸರ್, ತಳಿ ಅದು ಬೀಜ ಎಲ್ಲಿ ಸಿಗುತ್ತೆ ಅಂತ? ಬೀಜ ಕೊತ್ತಂಬರಿ ಬೀಜ ಅವ್ರು ಯಾರ ಬಂದ್ರು ಅವ್ರ ಹತ್ರ ಮಾತಾಡಕ್ ಹೋಗ್ಬಿಟ್ರು ಮ್ಯಾನೇಜರು. ಕೊತ್ತಂಬರಿ ಬೀಜ ಇವಾಗ ಮರ ಆಯ್ತದ ಸರ್ ಅದು? ಆಗ್ಬೋದು ಸರ್. ಆಗ್ದಿರ ಅವ್ರು ಹೇಳ್ತಾರ ಆಗುತ್ತೆ. ಈಗ ಕೊತ್ತಂಬರಿ ಮರ ಹಾಕದ್ಮೇಲೆ ಅದೇನು ಬುಡದಲ್ಲಿ ಬೀಳ್ತದೋ ಇಲ್ಲ ಮಣ್ಣೊಳಗಡೆ ಬಿಡ್ತದೋ ಇಲ್ಲ ಮರದಲ್ಲಿ ಬಿಡ್ತದ ಸರ್? ಎಲ್ಲಿ ಬಿಡ್ತದೆ ಸರ್ ಅದು ಕೊತ್ತಂಬರಿ ಮರ ಹಾಕದ್ಮೇಲೆ? ಅವ್ರು ಕೇಳ್ಬೇಕು ಸರ್. ಅವ್ರು ಗೊತ್ತಿರುತ್ತೆ. ಅವ್ರು ತಗೊಂಬಂದ್ ಕೊಟ್ಟಿದ್ದಾರೆ. ಮತ್ ಇನ್ಯಾಕಯ್ಯ ನೀನು ಗೊತ್ತಿಲ್ದೇನೆ ಕೊತ್ತಂಬರಿ ಮರ ಹಾಕು, ಇನ್ನೊಂದ್ ಮರ ಹಾಕು ಅಂತ ಹೇಳ್ತೀಯ? ನಿನ್ನಂಗೆ ಯಾವನೋ ಹೇಳಿದ್ನ ಮಾತ್ ಕೇಳ್ಕೊಂಡು ನಾನು ಪರಂಗಿ ಮರ, ನುಗ್ಗೆ ಮರ ಹಾಕೊಂಡು ಇಲ್ಲಿ ಸಾಲ ಮಾಡ್ಕೊಂಡ್ ಕೂತಿದೀವಿ 10 ಎಕರೆಯಲ್ಲಿ.
ಅವ್ನ ಯಾರೋ ನೋಡಿದ್ರೆ ನಿನ್ ನಂಬರ್ ಕೊಡ್ತಾನೆ, ನೀನೇನೋ ಮಾಡಿಸ್ಕೊಡ್ತೀಯಾ ಚೈನಾಗೆ ಎಕ್ಸ್ಪೋರ್ಟ್ ಮಾಡ್ತೀಯ ಅಂತ. ನೀನ್ ನೋಡಿದ್ರೆ ಅವ್ನ್ ಕೇಳ್ಬೇಕು ಇವನ್ ಕೇಳ್ಬೇಕು ಅಂತಿರಲ್ಲ ಸರ್. ಏನೋ ನಮ್ ಕಷ್ಟ ಅರ್ಥ ಮಾಡ್ಕೋಬೇಕಲ್ಲ ಸರ್ ನೀವು. ಅದೇ ಅವರು ಹ್ಮ್ ಅವ್ರ ಮ್ಯಾನೇಜರ್ಗೆ ಗೊತ್ತಿರುತ್ತೆ, ಹ್ಮ್ ಅವರು ಎಕ್ಸ್ಪೋರ್ಟ್ ಮಾಡಿದಾರಲ್ಲ, ಹ್ಮ್ 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 ಅದಕ್ಕೆ ಅವ್ರಿಗೆ ಗೊತ್ತಿರುತ್ತೆ, ಫುಲ್ ಡೀಟೇಲ್ ಅವ್ರು ಹೇಳ್ತಾರೆ. ಹ್ಮ್ ಅದಕ್ಕೆ ಅದು ಯಾವ್ದೋ ಖರ್ಚಿಗೆ ಮಾತಾಡಿದ್ರೆ ನೆಕ್ಸ್ಟ್ ಇದು ಬರ್ತದಂತಲ್ಲ ಸರ್, ಚೈನಾದಿಂದ ಇನ್ನೊಂದ್ ಮಾಡೋರಂತೆ, ಈ ಕಡ್ಲೆಕಾಯಿ ಮರ ಗೊತ್ತಾ ಸರ್? ಕಡ್ಲೆಕಾಯಿ ಮರ, ಕಡ್ಲೆಕಾಯಿ ಮರ ಒಂದು ಹಾಕ್ಬಿಟ್ರೆ ಅದು ಒಂದು ಮರದಲ್ಲೇ ಒಂದು 1,000 ಎರಡು ಸಾವಿರ ಕ್ವಿಂಟಲ್ ಕಡ್ಲೆಕಾಯಿ ಬಿಡ್ತದಂತೆ. ಅದನ್ನು ಹಾಕ್ಬಿಡ್ತೀವಿ, ಅದನ್ನ ಸ್ವಲ್ಪ ಸಬ್ಸಿಡಿ ಸಾಲ ಇದ್ರೆ ಕೊಡ್ಸಿ ಸರ್. ನಿಮ್ಗೆ ಗೊತ್ತಲ್ಲ ಸರ್ ಬಡವ್ರ ಕಷ್ಟ. ಕಷ್ಟ ಆಯ್ತದೆ, ಅದೊಂದ್ ಸ್ವಲ್ಪ ಬೇಗ ಮಾಡಿಸ್ಬಿಡಿ ಸರ್. ಸರಿ ಸರಿ ಆಯ್ತು. ಯಾವ ಊರು ಅದು? ಕಂಡಿಡಿ ನೋಡೋಣ. ಗೊತ್ತಿಲ್ಲ ನಮ್ಗೆ, ಗೊತ್ತಾಗಲ್ಲ ಅದಕ್ಕೆ ಕೇಳ್ದೆ. ಇಲ್ಲ ಆಮೇಲೆ ಮಾತಾಡ್ತಾ ಈಗ ಗಂಡ ತೀರೋದ ಅಂತ ಅಂತಾರೆ, ಅದಕ್ಕೆ ನಾನು ಪುಸ್ತಕ ಕೇಳೋದಕ್ಕ. ಯಾವ ಗಂಡನೂ ಇಲ್ಲ, ನಾವ್ ಮದ್ವೆನೇ ಆಗಿಲ್ಲ ಇನ್ನ. ಹೇಳವಾಗ ಏನೋ ಸಮಾಚಾರ? ನಾನ್ ನಿಂಗೇನೋ ಹೇಳ್ಬೇಕು ಅಂತ ಇದ್ದೀನಿ. ಹೇಳವ. ಹೇಳ ಹೇಳಿ. ನಾನ್ ನಿಂಗೊಂದೇನೋ ಹೇಳ್ತೀನಿ, ಆಯ್ತು. ಬೇಜಾರ್ ಮಾಡ್ಕೊಬಾರ್ದು. ಇಲ್ಲವ, ಅದ್ರಾಗ ಏನಾಯ್ತಕ್ಕ, ಅದೇನು ಬೇಜಾರಾಯ್ತು ಅಂತ ಮೂಗು ಕುಯ್ಕೊಂಡ್ರೆ ತಿರ್ಗಾ ಬರ್ತೈತ ಮೂಗು. ಬೇಜಾರ್ ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು, ನನಗ ಅಲ್ಕಲ್ಕ ಮಾತು ಬೈಬಾರ್ದು. ಆಯ್ತಕ್ಕ. ಅದ್ರಾಗ ಏನಾಯ್ತಕ್ಕ, ಅಲ್ಕ ಮಾತ್ ಬೈದ್ರಾಗ ಏನೈತೆ, ಆಮೇಲೆ ಸಿಟ್ ಮಾಡ್ಕೊಂಡ್ರಾಗ ಏನೈತೆ, ಒಂದ್ ನಿಮಿಷಕ್ಕೆ ಬಂದು ಸಿಟ್ ತಿರ್ಗಾ ಬರ್ತೈತ. ನಾನ್ ನಿಂಗೊಂದೇನು ಹೇಳ, ಹೇಳಿ. ಬೇಜಾರ್ ಮಾಡ್ಕೊಬಾರ್ದು, ಸಿಟ್ಟು ಮಾಡ್ಕೊಬಾರ್ದು. ನಾನು ಹೇಳಿವನಕ್ಕ ಆಗ್ಲೇನೆ. ನಾನ್ ನಿಂಗೊಂದೇನು ಹೇಳ್ತೀನಿ. ಆಯ್ತು. ಹೇಳ. ಹೇಳಿ. ನಾನ್ ನಿಂಗೊಂದೇನು ಹೇಳ್ಬೇಕು ಅಂತ ಇದ್ದೀನಿ. ನಾನ್ ನಿನ್ಗೊಂದೇನೋ ಹೇಳ್ಬೇಕು ಅಂತ ಇದ್ದೀನಿ. ಅದನ್ನೇ ಹೇಳ್ರಿ ಅಂತ ಅಂದಿದ್ದು. ಇಷ್ಟೊತ್ತಿಗೆಲ್ಲ ಮುಗ್ದೆ ಹೋಗೋದು ಮಾತು, ನನ್ ಗಂಟ್ಲು ನೋವು ಕಮ್ಮಿ ಆಗೋದು. ಬೇಜಾರ್ ಮಾಡ್ಕೊಬಾರ್ದು, ಸಿಟ್ ಮಾಡ್ಕೊಬಾರ್ದು. ಇಲ್ಲವ, ನಾನೇನ್ ಸಿಟ್ ಮಾಡ್ಕೊಳಲ್ಲ. ಹೇಳವ. ನಾನ್ ನಿಂಗೊಂದೇನೋ ಹೇಳ್ಬೇಕು ಅಂತ ಇದ್ದೀನಿ. ಓ ಅಮ್ಮಯ್ಯ, ನನಗೆ ನೋಡು, ಅದಕ್ಕೆ ನಾನು ಮೊದ್ಲೇ ಕೇಳಿದ್ದು ಏನ್ ಹೇಳ್ರಿ ಅಂತಾನ. ಇಲ್ಲಿಗಾಲೆ 30 ಸಲ ಅಂದೆ. ಅಲ್ಲ, ನೀ ಬೇಜಾರ್ ಮಾಡ್ಕೊಬಾರ್ದು, ಸಿಟ್ ಮಾಡ್ಕೊಬಾರ್ದು. ನಾನು ಅದಕ್ಕೆ ಅಲ್ವಾ ಹೇಳಿದ್ದು. ಹೇಳಿವಾಗ ಮುಂದಕ್ಕೆ ಇನ್ನೇನು ಹೇಳ್ಬೇಡ ನೀವು. ಏನ್ ಹೇಳ್ಬೇಕು ಅದನ್ನ ಹೇಳು. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ. ಗೊತ್ತಾಯ್ತಾ? ಗೊತ್ತಾಯ್ತವ. ಅದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯ? ಈಗ ನಾನು ಹೇಳುದ್ನಲ್ಲ, ಅರ್ಥ ಆಗ್ಲಿಲ್ವ ನಿನ್ಗೆ? ಅದೇನ್ ನನಗೇನ್ ಗೊತ್ತಾಗುತ್ತೆ, ನೀವ್ ಹೇಳಿದ್ ಕೇಳ್ತೀನಿ. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ. ಯಾ ನಾಟಕ ಗೊತ್ತಿದ್ದು? ಏನ್ ನಾಟಕ ಅಲ್ಲಪ್ಪ. ನೀನು ಪೋಲಿನಪ್ಪ, ನೀನು ಪೋಲಿ, ನೀನು ಸಿಕ್ಕಾಪಟ್ಟೆ ಪೋಲಿ ನೀನು. ಇಲ್ಲವ, ನಾ ಪೋಲಿ ಹಾಕೋಣ ಮನೆಗೆ ತಿಕ್ಕರಿಯ ಬದುಕೈತೆ. ನೀನು ಪೋಲಿ ಹಾಕೋ, ನಾವು ನಮ್ಗೇನಕ್ ಬೇಕು ಪೋಲಿ? ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ. ನಾನು ಈಗ ಬೇಕಂತಲೇ. ಈಗಿನ ಎದ್ದಿದ್ದೀನಿ ನನಗೆ, ನನ್ ಮಾತ್ರ ನನಗೆ ತಿರ್ಗಾ ನನಗೆಲ್ಲ ಹೇಳ್ಬಿಡಿ ಅದನ್ನ ಪೂರ್ತಿ. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ. ಲೇ ಲೇ ಲೇ. ಓ ಅಮ್ಮಯ್ಯ, ನನ್ಗೇನ ನೋಡುವಾಗ ಕೆಟ್ಟ ಮಾತು ಬೈದ್ ಬಿಡ್ತೀನಿ. ನನ್ಗೇನ ತಲೆಗತ್ತೀರ? ಯಾಕೆ ನೋಡ್ದ? ಸಿಟ್ ಮಾಡ್ಕೊಂತಿದ್ಯಾ? ಮೊದ್ಲೇ ಪ್ರಾಮಿಸ್ ಮಾಡಿದೀನಿ. ನೀನ್ ಸಿಟ್ ಮಾಡ್ಕೊಂತಿದ್ಯಾ, ನಿಂಗ್ ಸಿಟ್ ಮಾಡ್ಕೊಂತಿದ್ಯಾ. ನಿಂಗ್ BP ಇದೆ. ಕೊರಡ ಐತಿ ಮತ್ತೆ ಹೆಚ್ಕಂಟಾಗ ಅದೇನ್ ಹೇಳು. 2 ಮಾತು ಶಾಕುಂತಲೇ ನಾನು ಹೇಳಬೇಕಂತಲೇ, ನಾವು ಶಾಕುಂತಲೇ ಹೇಳಬೇಕಂತ ಅದೇನ್ 2 ಮಾತು ಹೇಳ್ಬಿಟ್ಟು ಸುಮ್ನಾಗು.
ನೋಡು ನೀ ಸಿಟ್ ಮಾಡ್ಕೊಳ್ಳೋಣ ಅಂತ ಪ್ರಾಮಿಸ್ ಮಾಡ್ದೆ, ಏನಂದೆ 5 ನಿಮಿಷಕ್ಕೆ 1 ನಿಮಿಷ ಕುಯ್ಕೊಂಡಿದ್ ಮಗು ತಿರ್ಗಾ ಬರುತ್ತಾ ಹಂಗೆ ಹಿಂಗೆ ಅಂತ ಏನು ನೀನು ನ್ಯಾಯವಾಗಿ ಮಾತಾಡ್ದೆ. ಈಗ ನೋಡ್ರೆ ಸಿಟ್ ಮಾಡ್ಕೊಂತಿದ್ದೀನಿ ನನ್ನ ಮೇಲೆ. ಈಗ ನಾವು ಮಾತಾಡಿದ ಮನೆಗೆ ಬೆಳಿಗ್ಗೆ ಮನೆಗೆ ನಾವು ಕೂಳ ನೀರೇನು ತಿಂದಿಲ್ಲ. ತಿರ್ಗಾ ಸಿಟ್ ಮಾಡ್ಕೊಂತಿದ್ಯಾ ನೀನು. ತಿರ್ಗಾ ಕೂಲ್ 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 ಸಮಾಧಾನ ಮಾಡ್ಕೊ. ಕೂಲ್ ಕೂಲ್ ಕರ್ಮನ ಇದಾರ್ದಿಂದ ನಮ್ಮ ಮನೆ ಒಳಗ ಗಲಾಟೆ. ನಮ್ಮ ಈ ಏನ್ ಹೇಳ್ಬಿಟ್ರು ನಾನು ಸುಮ್ಮನೆ ಹೋಗ್ತೀನಿ. ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ. ಆಯ್ತು ಬಿಡವ. ನೀವ್ ಯಾರು ಹೇಳಿ? ನಮ್ಗೇನು ಬೇಡ, ಏನು ಶಾಕುಂತಲ ಏನು ಬೇಡ, ಏನು ಬೇಡ. ನಿನ್ಗ್ ಬೇಡ ಸರಿ. ನೀನ್ ಪಟ್ಟು ಸಮಾಧಾನ ಮಾಡ್ಕೊ. ನಂಗ್ ಮಾತಾಡ್ತಿರ್ಬೇಕಾರೆ ಆಲ್ಟ್ಗೆ ಬ್ಲಡ್ ಏನನ್ನ ಸಪ್ಲೈ ಆಗ್ಲಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀನಿ ನೀನು. ಅದಕ್ಕೆ ಬಿಪಿ ರೈಸ್ ಮಾಡ್ಕೊಂಬೇಡ. ಕೂಲ್ 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 ಮೆಲ್ಲು ಮಾತಾಡು. ಹೇಳವ ಅದೇನು ನನಗೊಂದ್ 2 ಮಾತಾಡಿ ಮುಗಿಸ್ಬಿಟ್ರಿ. ಮುಗಿಸ್ತೀನಿ. ನೀನ್ ಬಿಪಿ ರೈಸ್ ಮಾಡ್ಕೊಂಬೇಡ. ಈ ಬಿಸಿಲು ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾವ ಜಾಸ್ತಿ. ಕೂಲ್ 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 ಮಾಡ್ಕೋ. ಜೋರಾಗಿ ಮಾತಾಡ್ಬೇಡ ನೀನು. ಕೂಲ್ ಆಯ್ತು. ಏನ್ ಕೂಲ್ ಆಯ್ತು? ಏನು ಆಗಿಲ್ಲ. ಕೂಲ್ ನನಗೆ ಹೇಳ್ಬಿಡೋದೇನು. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ. ಇದನ್ನ ಒಂದ್ 100 ಸಲ ಹೇಳಿದಲ್ಲಮ್ಮ. ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ. ಲೇ 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 ನಿಮ್ಮ ನಾನು ಯಾರು ಶಾಕುಂತಲೇನೋ ಅಲ್ಲ. ಹಲೋ, ಬೇಜಾರ್ ಮಾಡ್ಕೊಂಬಾರ್ದು, ಸಿಟ್ ಮಾಡ್ಕೊಂಬಾರ್ದು. ನಿಮ್ಮ ಇದು ಮಾಡ್ಕೊಂಡ ನಾ ಯಾರಿಂದ ಸಿಟ್ ಮಾಡ್ಕೊಂಬಾರ್ದು. ಲಲಿತಾವ್ಕರ್ ತಮ್ಮ ನನ್ ಫ್ರೆಂಡು ಅವ್ನ್ ಫೋನ್ ಮಾಡಿದ್ದ ಹಿಂಗ್ ನಮ್ಮ ಅಕ್ಕನ್ ಬಾಳ ಹಾಳ್ ಮಾಡಿ ದುಡ್ಡು ಕಾಸು ಎಲ್ಲ ಈಸ್ಕೊಂಬಂದ್ ಬೋಳಿ ಮಗ ಒಲೆ ಜುಮ್ಕೆದೇನ ಮಾಡಿಸ್ಕೊಂಡು ಎಲ್ಲ ಇದ್ ಮಾಡ್ಕೊಂಡವ್ನೆ. ಅವ್ನ್ ಎಲ್ಲಿರೋದು ಅಂತ ಅದಕ್ಕೆ ನಾನ್ ಮಾತಾಡ್ತೀನಿ ಬಿಡು, ನಮ್ಮ ಅಣ್ಣನೇ ಆಗ್ಬೇಕು ಅಂತ ಅಂದೆ. ನಮ್ಮ ಅಣ್ಣೆ ಅಂತಾರಲ್ಲ ಅವ್ರು ಯಾವ್ಯಾವ ಜೀವಿಸಿ ಮಾಡ್ತಾವಲ್ಲ, ದುಡ್ಡು ವಸ್ತು ಮಾಡ್ಕೊಂಡ್ ಕೊಡುವಂತ ಒಂದ್ಸಲ ಫೋನ್ ಮಾಡಿದ್ರು ದುಡ್ಡು ಕೊಡ್ತಾ ಇಲ್ಲ ಅಂತ ರಸ್ತೆ ಮಾಡೋದಕ್ಕೆ ನಾನ್ ಮಡಿಕಂತ ಫೋನ್ ಹಾಕೋಣ. ಅವ್ರ ತಮ್ಮನವ್ರ ಅಣ್ಣ ನಾನೇ ಮಡಿಕೇನೆ ಅಂತ ಅವ್ರ ಮಂತಕ್ ಬತ್ತಿ ಅಂತ ಕುಂತಾರ. 1 ನಿಮಿಷ ನೀನು ಹಣೆ ಹಣೆ ನೀನು ಗೊತ್ತಿಗಿಂತ ಕರೆಕ್ಟಾಗಿ ಮಾತಾಡ್ತಿಲ್ಲ. ನೀನು ಗೊತ್ತಿರೋ ಮಾತು ಹಣೆ ಹಣೆ ಅನ್ಕೊಂಡು ಮತ್ತೀಗ 1 ನಿಮಿಷ ನಿಲ್ಸು. ಅದೇ ಅವನು ಮಂತಕ್ ತೋರ್ಸಿ. ಅದಕ್ಕೆ ನನಗೆ ಕ್ಲಾರಿಟಿ ಬೇಕಾದ್ರೆ ಅದಕ್ಕೆ ಮಾತಾಡ್ತೀನಿ. ನೀನು ಅವ ಅಮ್ಮನ್ ಸುದ್ದಿಗೆ ಹೋಗಿಲ್ವಾ? ಅವಮ್ಮ ನಿಂಗೆ ಯಾರು ಅಂತ ಗೊತ್ತಿಲ್ವಾ? ನೀ ಕಣ್ಣಾಗೆ ನೋಡಿಲ್ಲ. ಶನಿದೇವ್ರ ಸತ್ಯವಲ್ಲ ಧರ್ಮಸ್ಥಳ ಮಂಜುನಾಥ ಅವರು ನನ್ ದುಡ್ಡು ಇಸ್ಕೊಂಡಾರಲ್ಲ ಏನಂತಾರ ಗೊತ್ತಾ? ನಾನ್ ದುಡ್ಡು ಇಸ್ಕೊಂಡಾರಲ್ಲ ಕೊಟ್ಬಿಡ ಕೇಳೋ. ಇಲ್ಲಿ ದುಡ್ಡಿಲ್ಲ ಅಂತ ನೋಡ್ ಹೆಂಡ್ತಿನಿ ಯಾವಂತ ಕಳಿಸ್ಬಿಟ್ಟು ಕೊಡ ಕೇಳು ಅಂತವ್ರೆ. ದುಡ್ಡು ಇಸ್ಕೊಂಡಿದ್ದೀನಿ ಅಂದ್ರೆ ಅವ್ಳು ಯಾವ ನೋಡಿ ಇಲ್ಲ. ನಾನು ಸುಮ್ನೆ ಸ್ಟೇಷನ್ ಕೋರ್ಟು ಕಚೇರಿ ಅಂತ ಅಲ್ಲಿಯದ್ ಬೇಡ. ಅವಳು ತಾವ್ ಏನನ್ನ ಈಸ್ಕೊಂಡಿದ್ರೆ ಹಾಕ್ಬಿಡೋನು ಕೇಳ್ತಾ ಅವ್ಳು ಇಲ್ಲಿಗೊಂದು ಹಾಕೋನು. ನಾನು ಅವಳು ನೋಡೇ ಇಲ್ಲ ಅಂತ ನಾನ್ ಹೇಳಿದ್ರೆ ಇವ್ ಸೋಲ್ಡ್ ಹೇಳ್ದ ನೀವು. ಮತ್ತೀಗ ರೆಕಾರ್ಡಿಂಗ್ ಎಲ್ಲ ಹೆಂಗ ಮಾಡೋದಿಲ್ಲ ಅವಳು? ನೀನ್ ಮಾತಾಡೋದು ಅವಳು ನೀರೆಲ್ಲ ಕೇಳ್ಬಿಡೋದು. ನಿನ್ ಫೋನ್ ನಂಬರ್ ಹೆಂಗ ಬಂತು ಅವಳ ಹತ್ರಕ್ಕೆ? ಇಲ್ಲಿ ನೋಡ, ಇಲ್ಲಿ ಏನಕ್ಕಾರ ಬಸ್ಸಾರಿ ಬಸ್ಸಾಗಿಲ್ಲಿ ಬಸ್ಸಾದಂಗೆ. ಯಾಕಡೆ ಊಟ ಬಿಟ್ಟಿರೋದು ಎಲ್ಲ ಜಲ್ಡೆ ಸಾಂಬಾರ್ ಅದು ಅದೇ ಅದು ಹೇಳ್ಬಾರ್ದು ಸ್ವಾಮಿ. ಇಲ್ಲಿ ನಮ್ಮ ಆತ್ಮೀಯರು ಯಾರೋ ಒಬ್ರು ಊಟ ಮಾಡ್ತಾವ್ರೆ, ಹೇಳ್ಬಾರ್ದು. ಅದು ಇದು ಬೇಸಿಗೆ ಒಳಗ್ ಬರೋ ಕಾಳನ್ನ ಜಲ್ಡಿಡ್ದು ಒಣಗಿಸ್ಕೊಂಡು ಸಾರು ಮಾಡ್ಕೊಂಡು ಉಣ್ಣದೇನ್ ಸ್ವಾಮಿ. ನೀವೇ ಅನ್ನ ತಿನ್ನ ಬಾಯಿಗೆ ಎಂತ ಮಾತಾಡ್ತೀಯಣ್ಣ ನೀನು? ನಾನೆಲ್ಲ ಬಂದು ನೀವೇ ಕೇಳಿದ್ದಲ್ವ ಹಿಂಗೆ. ನಾನು ಬಾಯಿ ಬಿಟ್ಟೆ ಹೇಳಲ್ಲ. ಅದು ವಾಂತಿ ಬಂದಂಗ ಆಗುತ್ತೆ. ಬಾಯಿ ಬಿಟ್ಟೆ ಹೇಳಲ್ಲ ನಾನು. ನನ್ನ ಮಗ ಹೇಳಿದ್ನಿ ಮೊನ್ನೆ. ಅದಕ್ಕೆ ನಮ್ ಬೇಡ ಅನ್ನಪ್ಪ ಅಂತ.
ಅವ್ನ ಅಮ್ಮನಲ್ಲ ಸ್ವಾಮಿ ನನ್ನ ಮಗ ನೀರು ಸಿಕ್ಕಿರ್ಬೋದು ನೋಡ್ ನೀರ್ ಪಾಪ ಅವ್ರು ಕೊಡ್ರಿ ಯಾರೋ ಅಣ್ಣಾರು ನೀರ್ ಕೊಡ್ರಿ ನೀರು ಅಣ್ಣಾರು ವಾಂತಿ ಮಾಡ್ತೀನಿ ಮಾಡ್ದೆ ನಾನ್ ಸುಮ್ಮಿದ್ದವ್ರು ಅಣ್ಣಾರು ವಾಂತಿ ಮಾಡ್ಕೊಂಡ್ ಮಾಡ್ದೆ ಅವ್ನ ಅಮ್ಮನ ನನ್ನ ಮಗ ಏನ್ ಹೇಳ್ಬಿಟ್ನಪ್ಪೋ ಅವ್ನ್ ತಾಯಿನಕ್ಕೆ ನೀರ್ ಏನ್ ಕೊಡ್ರಿ ಊಟ ನೋಡ್ರು ಬರೀ ಅವರೇ ಕಾಳು ಕಣ್ಣಂಗ್ ಕಾಣುತ್ತ ಕಣ್ಣಿಗೆ ನೀರು ತಾಯಿನಾಯ್ತು ಅದಕ್ಕೆ ನಮ್ ಬೇಡ ಅನ್ನಪ್ಪ ಅಕ್ಕ ತಾಯಿನಾಯ್ತು ಅಮ್ಮ ಸ್ವಾಮಿ ಏನೇ ತಪ್ಪಾದ್ರೂ ಮನ್ಸಿದ್ರೆ ನನ್ ಪೊಸಸ್ನು ಬಾಯ್ಬಿಟ್ಟು ನಾನು ಅದಕ್ಕೆ ನಾನು ಯಾರಿಗೂ ಹೇಳಕ್ ಹೋಗಲ್ಲ ನನ್ ಕಷ್ಟ ನಾನೇ ಅನುಭವಿಸ್ತೀನಿ ಅಮ್ಮ ನರಸಿಂಹಣ್ಣ ಒಂದ್ ಸ್ವಲ್ಪ ಉಪ್ಪು ಬಾಗಿ ಹಾಕಿಡಿ ಸ್ವಾಮಿ ಒಂಚೂರು ಉಪ್ಪು ಬಾಗಿ ಹಾಕಿಡಿ ಸ್ವಾಮಿ ಅಯ್ಯೋ ನಾನು ಯಾಕೆ ಹೇಳಿದ್ನೋ ಸಾಕು ಅಮ್ಮ ಅಣ್ಣ ನೀರು ಕೊಡ್ರಿ ನೀರು ಬಿಟ್ಬಿಟ್ಟು ಒಂಚೂರು ಅಪ್ಪ ತಿರುಗಾಡಿಸಿರಿ ಆಮೇಲೆ ತೀರಿಗಿರಿ ಹೋದವರು ಅಣ್ಣ ಬೇದಿ ಬೇರೆ ಸ್ಟಾರ್ಟ್ ಆಯ್ತು ಕಂತ ಅಣ್ಣ ಅಣ್ಣ ಒಂಚೂರು ತಿರುಗಾಡಿಸ್ರಿ ಸ್ವಾಮಿ ಎಬ್ಬಿಸಿ ಅಣ್ಣ ಬೇದಿ ಬೇರೆ ಅಮ್ಮ ಒಂದಿನಕ್ಕೆ ಹಿಂಗ್ ಆಡ್ತಾರಲ್ಲ ಇವ್ರು ನಾನ್ ದಿನ ಅನುಭವಿಸ್ತಾನೆ ಹಂಗ ಅನುಭವಿಸ್ಬಿಡ್ಲಿ ಸ್ವಾಮಿಗಳೇ ನಂಬರ್ ಕೊಡೋಣ ಯಾಕೆ ತೀರೋದ ಅವ್ರ ನಂಬರ್ ಕೊಡೋಣ ಇಲ್ಲಿ ತೀರೋದ್ರ ಸ್ವಾಮಿ ಜಲ್ದೆ ಸ್ವಾಮಿ ನಂಬರ್ ಕೊಡು ಗೊತ್ತಿಲ್ಲ ಸ್ವಾಮಿ ನನಗೆ ಈಗ ಐತೆ ಅಂದೆ ಸ್ವಾಮಿ ನನಗೆ ಮುಗಿಸಕ್ ಆಗಲ್ಲ ಬೆಳಗ್ಗೆ ಹೋಗ್ತೀನಿ ಸ್ವಾಮಿ ಅಣ್ಣಾರೇ ಏನಾದ್ರು ನೋಡಿ ಸ್ವಾಮಿ ಅಣ್ಣ ಬೆಳಿಗ್ಗೆ ತಿಂದಿದ್ದೆ ಈಗ ಮಜ್ಜಿಗೆ ಕುಡ್ಕೊಂಡ್ ಬಂದಿದ್ದೆ ಪ್ಯಾಂಟ್ ಬಿಚ್ಚಿದಂಗೆ ಎಲ್ಲ ಮಜ್ಜಿಗೆಲ್ಲ ಹೊರಟೈತೆ ಅಣ್ಣ ಬಿಡಿ ತುಂಬಿದ ಪೆಸೆಟ್ ಹೆಂಗನ ಮಾಡ್ತೀವಿ ಆಮೇಲೆ ಮಾಡಿ ಬೆಳಗ್ಗೆ ನನಗೆ ಆಗಲ್ಲ ಅಣ್ಣ ಈ ಕಡೆ ಬಾಯಾಗೂ ಬತ್ತೈತೆ ಈ ಕಡೆ ತಲೆಗೂ ಬತ್ತೈತೆ ಏನಣ್ಣ ಮಾಡೋದು ಹಲೋ ಶುಭೋದಯ ಕಣಪ್ಪ ಇವತ್ತು ಅಮಾವಾಸ್ಯೆ ಯಾವ ಕಡೆ ನೀವು ನಾವು ಕಾರವಾರ ಅದೇ ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂತಾರಲ್ಲ ಸುರಂಗ ಮಾರ್ಗದಾಗ ಎಲ್ಲಿ ರಾತ್ರಿ ಹೊತ್ತಾ ಅಲ್ಲ ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂತ ಅಂದ್ರು ಕಾರವಾರದಾಗ ಇಲ್ಲ ನಾವು ಬಂಡೆಕೋರದು ಟ್ರೈನ್ ಹೋಗಂಗ್ ಮಾಡ್ಯಾವ್ರಿ ಅಂತ ಅಂದ್ರು ಹೌದಾ ಅವೆಲ್ಲ ಇರ್ಲಿ ಸುರಂಗ ಮಾರ್ಗದಲ್ಲಿ ರಾತ್ರಿ ಹೊತ್ತು ನೀನ್ ಸುರಂಗ ಮಾರ್ಗದಾಗ ನೀನ್ ಓಡ್ಸು ಆಯ್ತಾ ಇವತ್ತು ಕಠಿಣ ಅಮಾವಾಸ್ಯೆ ನಿನಗೆ ಗ್ರಹಣ ಎಲ್ಲೂ ಮನೆಯಿಂದ ಈಚೆ ಬರ್ಬೇಡ ಗರ್ಕೆ ಹುಲ್ಲು ತಗೊಂಡೋಗಿ ಮನೆಗೆ ಆಹಾರ ಪದಾರ್ಥಕ್ಕೆ ನೀರ್ಗೆಲ್ಲ ಹಾಕಿ ಗೊತ್ತಾಯ್ತಾ ಯಾರು ಹೇಳಿ ನೀವು ನಾನು ಯಾರನ್ನಾಗ್ಲಿ ನಾನು ನಿನ್ಗೆ ಒಳ್ಳೇದ್ ಮಾಡಕ್ ಹೇಳಕ್ ಬಂದಿರೋದು ಒಳ್ಳೇದ್ ಮಾಡತಕ್ಕ ಒಂದು ಪೈಸದ್ದು ಒಳ್ಳೇದಾಗಿಲ್ಲ ಸ್ವಾಮಿ ಯಾಕೆ ಸುಮ್ನೆ ನಮಗೆ ಇಲ್ಲ ಅವ್ರು ಯಾರು ನಿಂಗ್ ಬೇರೆ ಮೋಸ ಮಾಡಿರ್ಬೋದು ನಾನು ಆತರ ಅಲ್ಲ ನಾನು ಆತರದನ್ನೆಲ್ಲ ದುಡ್ಡು ನಾವು ಕೇಳೋದೇ ಇಲ್ಲ ದುಡ್ಡು ಕೇಳಲ್ಲ ಕಾಸು ಕೇಳಲ್ಲ ನಿನ್ನ ಹತ್ರ ಅಕ್ಕಿ ಕೇಳಲ್ಲ ಬಟ್ಟೆ ಕೇಳಲ್ಲ ಗೊತ್ತಾಯ್ತಾ ನನ್ ಮೊಬೈಲ್ ಅಲ್ಲಿ ನಾನೇ ಕರೆನ್ಸಿ ಹಾಕ್ಸ್ಕೊಂಡು ನಿಮ್ಮಂತ ಭಕ್ತಾದಿಗಳಿಗೆ ನಾನೇ ಫೋನ್ ಮಾಡೋದು ಗೊತ್ತಾಯ್ತೇನಪ್ಪ ಟ್ರೈನ್ ಓಡ್ಸಕ್ ಬರಲ್ವ ನಿಂಗೆ ಟ್ರೈನ್ ಓಡ್ಸಕ್ ಬರಲ್ಲ ಇದು 2 ಚಕ್ರದ ಗಾಡಿ ಓಡಿಸ್ತೀನಿ ಕಾರು ಓಡ್ಸಕ್ ಬರಲ್ಲ ಏನು ಬರಲ್ಲ ಇರ್ಲಿ ಟ್ರೈನ್ ಓಡ್ಸೋದು ಕಲ್ಸನ ಯಾವ ಫ್ರೀ ಇದ್ದಾಗ ಬಾ ಆಯ್ತೇನಪ್ಪ ಆಯ್ತು ಈಗ ಕಠಿಣ ಅಮಾವಾಸ್ಯೆ ಇವತ್ತು 2020 ಕೊನೆಯ ಕಾರ್ತಿಕ ಸೋಮವಾರ ಅಮಾವಾಸ್ಯೆ ಗ್ರಹಣ 3 ಬಂದಿದೆ ಇವತ್ತು ನೀನೆಲ್ಲನ ಹೋಗಿ ಒಂದಿಷ್ಟು ಗರ್ಕೆ ಹೋಗಿ ತಗೊಂಬಂದು ನಿಮ್ ಮನೇಲಿರೋ ಪದಾರ್ಥಕ್ಕೆಲ್ಲ ಹಾಕ್ಬಿಡು ಹಾಕ್ಬಿಟ್ಟಿ ಈಗ ಬೆಳಗ್ಗೆ ಎದ್ದ ತಕ್ಷಣ ಎದ್ದಿದ್ಯಾ ಈಗ ಒಂದ್ ಕರ್ಪೂರ ತಗೊಳಪ್ಪ ಒಂದ್ ಬೆಂಕಿಪಟ್ಟಣ ತಗೊಳಪ್ಪ ಮಗ ತಗೊಂಡಿಲ್ಲ ನಾನ್ ಹೇಳ್ದಷ್ಟು ಮಾಡ್ಬೇಕು ತರಲೆ ಮಾತಾಡ್ರೆ ಕಟ್ ಮಾಡ್ತೀನಿ ನಾನು ಅಷ್ಟೇನೆ ನಿಮ್ ಮನೆ ಮುಂದೆ ಹಳ್ಳಿ ಮರ ಆಯ್ತಾ ಎಲ್ಲನಾ
ಓ ಹಳ್ಳಿ ಮರ ಮಸ್ತ್ ಆದಂಗ ಒಂದೇ ಒಂದ್ ಕರ್ಪೂರ ಒಂದ್ ಬೆಂಕಿ ಪಟ್ಟ ತಳಪ್ಪ. ದೂರ ಆಯ್ತಾ? ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು, ನೀನ್ ಜಾಸ್ತಿ ನನ್ನ ಹತ್ರ ಮಕನನ ತೊಳಿ ತಿಕನನ ತೊಳಿ ಹೇಳ್ದಷ್ಟು ಕೇಳು ಜಲ್ದಿ. ನನಗೆ ಇನ್ನೊಂತವ್ರ ಭಕ್ತಾದಿಗಳು ಜಾಸ್ತಿ ಇದಾರೆ. ಹಳ್ಳಿ ಮರ ನಿಮ್ಮನೆ ದೂರ ಇದ್ಯಾ? ಇಲ್ಲ ಹತ್ರನೇ, ಇಲ್ಲಿ ಪಕ್ಕನೆ ಕರ್ಪೂರ ಬೆಂಕಿಪಟ್ನ. ಹಳ್ಳಿ ಮರ ಹತ್ರ ಹೋಗು. ಗಳಿಗಿರ್ತೀನಿ. ನಾನು ಹೇಳದ್ಮೇಲೆ ಕೆಳಕಿಕ್ಕು. ಕರ್ಪೂರ ತಗೊಂಡು ಸೂರ್ಯಂಗೆ 3 ಸರಿ ನೀಳ್ಸು. ಸರಿ ಕೇಳಿಸ್ಕೊಳಪ್ಪ ನೀನು. ಕರ್ಪೂರನ ಕೈಲಿ ಹಿಡ್ಕೊಂಡು ಸೂರ್ಯಂಗೆ 3 ಸರಿ ನೀಳ್ಸು ಮೇಲಿಂದ ಕೆಳಕ್ಕೆ. ಬೇಡ್ಕೋ ದೇವ್ರ ಹತ್ರ ಬೇಡ್ಕೋ. ಅಮಾವಾಸ್ಯೆ ಸೂರ್ಯಗ್ರಹಣ 20ನೇ ಗ್ರಹಣ ಕಾಪಾಡು ಪರಮ. ದೂರ ಆಯ್ತಾ? ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು, ನೀನ್ ಜಾಸ್ತಿ ನನ್ನ ಹತ್ರ ಮಕನನ ತೊಳಿ ತಿಕನನ ತೊಳಿ ಹೇಳ್ದಷ್ಟು ಕೇಳು ಜಲ್ದಿ. ಒಳ್ಳೇದ್ ಮಾಡು ಅಂತ ಕೇಳಿದೀನಿ ಸ್ವಾಮಿ. 3 ಸರಿ ನೀಳ್ಸ್ತಾ? ಹಳ್ಳಿ ಮರದ ಹತ್ರ ಇಕ್ಕಿ ಒಂದ್ ಕರ್ಪೂರ ಹಚ್ಚು. ಹಚ್ಚದ? ಈಗ ಕೇಳ್ಕೊ, ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ, ನನ್ಗೆ ಯಾರ್ಯಾರು ದೂರ ಆಯ್ತಾ? ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು, ನೀನ್ ಜಾಸ್ತಿ ನನ್ನ ಹತ್ರ ಮಕನನ ತೊಳಿ ತಿಕನನ ತೊಳಿ ಹೇಳ್ದಷ್ಟು ಕೇಳು ಜಲ್ದಿ. ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ ಅವ್ರೆಲ್ಲಾ ಕರ್ಪೂರ ಉರ್ದೋಗ್ಲಪ್ಪ, ನಮ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋ. ಜೋರಾಗಿ ಬೇಡ್ಕೋ, ನಾನು ಕೇಳಿಸ್ಬೇಕು. ನಮ್ಗೆ ಯಾರ್ಯಾರು ಕೆಟ್ಟದ್ ಮಾಡವ್ರೆ ಅವರೆಲ್ಲ ಕರ್ಪೂರ ಉರ್ದೋಗ್ಲಿ, ನಮ್ಗೆ ದುಡ್ಡು ಕೊಡ್ಲಿ. ದುಡ್ಡು ಕೊಡೋರೆಲ್ಲ ಕೊಡ್ಲಿ, ನಾನು ಒಳ್ಳೆ ಸ್ಥಾನಮಾನ ಕೇರ್ಲಿ ಅಂತ ಕೇಳ್ಕೊ. ಒಳ್ಳೆ ಸ್ನಾನ ದೂರ ಆಯ್ತಾ? ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು, ನೀನ್ ಜಾಸ್ತಿ ನನ್ನ ಹತ್ರ ಮಕನನ ತೊಳಿ ತಿಕನನ ತೊಳಿ ಹೇಳ್ದಷ್ಟು ಕೇಳು ಜಲ್ದಿ. ನನಗೆ ಇನ್ನೊಂತವ್ರ ಭಕ್ತಾದಿಗಳು ಜಾಸ್ತಿ ಇದಾರೆ. ಕೇಳ್ಕೊಂಡ? ಯಾವ ಕಡೆ ನೀವು? ನಾವು ಕಾರವಾರ. ಅದೇ ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂತಾರಲ್ಲ? ಸುರಂಗ ಮಾರ್ಗದಾಗ ಎಲ್ಲಿ? ರಾತ್ರಿ ಹೊತ್ತಾ? ಅಲ್ಲ, ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂತ ಅಂದ್ರು ಕಾರವಾರದಾಗ. ನಾವು ಬಂಡೆಕೋರದು ಟ್ರೈನ್ ಹೋಗಂಗ್ ಮಾಡ್ಯಾವ್ರಿ ಅಂತ ಅಂದ್ರು. ಹೌದಾ? ಅವೆಲ್ಲ ಇರ್ಲಿ. ಸುರಂಗ ಮಾರ್ಗದಲ್ಲಿ ರಾತ್ರಿ ಹೊತ್ತು ನೀನ್ ಸುರಂಗ ಮಾರ್ಗದಾಗ ನೀನ್ ಓಡ್ಸು. ಡ್ರೈವಿಂಗ್ ಬರಲ್ಲ? ಆಯ್ತು, ಕಲ್ಸ್ಕೊಡೋಣ. ಡ್ರೈವಿಂಗ್ ಸ್ಕೂಲಿಗೆ ಬಾ. ಟ್ರೈನ್ ಓಡ್ಸಕ್ ಬರಲ್ವ ನಿಂಗೆ? ಟ್ರೈನ್ ಓಡ್ಸಕ್ ಬರಲ್ಲ. ಇದು 2 ಚಕ್ರದ ಗಾಡಿ ಓಡಿಸ್ತೀನಿ, ಕಾರು ಓಡ್ಸಕ್ ಬರಲ್ಲ, ಏನು ಬರಲ್ಲ. ಇರ್ಲಿ, ಟ್ರೈನ್ ಓಡ್ಸೋದು ಕಲ್ಸನ. ಯಾವ ಫ್ರೀ ಇದ್ದಾಗ ಬಾ, ಆಯ್ತೇನಪ್ಪ? ಆಯ್ತು. ನೀವು ನಮ್ಮ ಯಜಮಾನ್ರ ಫೋನ್ ಯಾಕೆ ನೀನ್ ತಗೊಂಡಿದ್ದೆ? ನಿನ್ ಬಾಯಿಗೆ ಮಣ್ಣಾಕ ಲೋಪರ್ ಸೋಳೆ ಮಗ್ನೆ. ನಿಮ್ಮ ಕುಡುಕ್ ಮುಂದೆ ನನ್ ನಂಬರ್ ನಂದೇ, ನನ್ 161. ನಿಮ್ಮ 7 ಮಿನಿಟ್ರಿಗೆ ಬಿಟ್ಟಿದೆ, ಕುಡ್ದು ಬಿಡ್ತಾರೆ. ಯಾರ್ಯಾರಿಗೆ ಮಾಡ್ತೀರಾ ಅಣ್ಣ? ಓ ನರಸಿಂಹಣ್ಣ, ಅಲ್ಕ ಮತ್ ಮಾತಾಡ್ಬಾರ್ದು. ಏನ್ ಕಣ? ಮತ್ ನನಗೆ ಫೋನ್ ಮಾಡಿ ಏನ್ ಮಾತಾಡೋದ್ ನೀನು ಯಾರಿಗೇ ಆಗ್ಲಿ ಅಮ್ಮ ಅಕ್ಕ ಅಂತ ಮಾತಾಡ್ಬೇಡ, ಅದು ತಪ್ಪಾಗುತ್ತೆ. ಅದು ನಿಮ್ಮಮ್ಮ ಬೇರೆ ಅಲ್ಲ, ನಮ್ಮಮ್ಮ ಬೇರೆ ಅಲ್ಲ. ನೀನ್ ಬೇಕಾರೆ ದೊಡ್ಡ ಮಾತದು, ಕರೆಕ್ಟ್. ಸಿಟ್ಟು. ನಿಮ್ಮಮ್ಮ ಬೇರೆ ಅಲ್ಲ, ನಮ್ಮಮ್ಮ ಬೇರೆ ಅಲ್ಲ. ನಿಮ್ಮಮ್ಮ ಅಲ್ಲು ಅಂತ ಬೈಬೇಡ. ಸಿಟ್ಟು ಸ್ವಾಮಿ, ಸಿಟ್ಟಿಗೆ ಹಂಗ ಅನ್ನೋದು ನಮ್ಗೆ ಒಬ್ರಲ್ಲ, ನಿಮ್ಮಂಗಲ್ಲ. ನಿಮ್ಮಮ್ಮ ಅಂದ್ಬಿಟ್ರೆ ನಿಮ್ ಸಿಟ್ಟು ಬರಲ್ವಾ ನಿಮ್ಗೆ? ಹೇಳಿ. ಅಲ್ಲ, ನಮ್ಮಮ್ಮಂಗ್ ಬೈತಿಯಲ್ಲ ನೀನು. ನಿಮ್ಮಮ್ಮ ನಾವ್ ಹಂಗೆ, ನಿಮ್ಮಮ್ಮ 75 ಸಲ ಹೇಳ್ತೀವಿ ಬಿಡಿ, ನನ್ನಲ್ಲ ಬಿಡ್ರಿ. ಅದಕ್ಕೆ ಓಡ್ತೀವಿ ನಾವು. ಟ್ರೈನ್ ಪೈನು ಏನು ತಂದು ನಿಲ್ಲಿಸ್ಬೇಡ್ರಿ. ನಿಮ್ ಕಾಲಿಗೆ ನಮಸ್ಕಾರ, ಇಬ್ರು ನಮ್ ಕಾಲಿಗೂ ನಮಸ್ಕಾರ. ನಮ್ದು ನಾವೇ ಇವಾಗ ಸ್ವಲ್ಪ ಉಸಿರಾಡ್ಕೊಳಕ್ಕೆ ಮಾರ್ಗ ಮಾಡ್ಕೊ ಹೊಟ್ಟಿದೀವಿ. ಉಸಿರಾಡು ಯಾರೇ ಬೈಬೇಡ. ನೀನೇನ್ 2 ಸ್ಯಾರಿ ಸಾಕಿದ್ಯಾ? ಮಕ್ಳು ಸಾಕಿದ್ಯಾ? ಮಕ್ಳು ಫೀಸ್ ಕೊಟ್ಟಿದ್ಯಾ? ಯಾವ್ದಾನ ಹಬ್ಬ ಅಂತ ಅಂದ್ರೆ ಒಂದ್ ಸೀರೆ ಕೊಡ್ಸಿದ್ಯಾ? ಒಬ್ಬಟ್ಟು ಮಾಡಕ್ ಬೇಳೆ ತಗೊಂಬಂದಿದ್ಯಾ? ಬೆಲ್ಲ ತಗೊಂಬಂದಿದ್ಯಾ? ಇದ್ ಮಾಡಿದ್ಯಾ? ಕಾಸಿನ ಸರ ಕೊಡ್ಸಿದ್ಯಾ? ತಡಿಯಲೇ, ನನ್ ಮಾತಾಡಿದಾಗ ಕಾಸಿನ ಸರ ಕೊಡ್ಸಿದ್ಯಾ? ಕಿವಿಗ್ ಸಾರ ವಾಲೆ ಕೊಡ್ಸಿದ್ಯಾ? ಕಿವಿಗೆ ಹ್ಯಾಂಗಿಲ್ಸ್ ಕೊಡ್ಸಿದ್ಯಾ? ಉಂಗ್ರ ಕೊಡ್ಸಿದ್ಯಾ? ಮಗಿಗ್ ಬಟ್ಟೆ ಕೊಡ್ಸಿದ್ಯಾ? ನನಗ್ ಬಟ್ಟೆ ಕೊಡ್ಸಿದ್ಯಾ? ಓಡಾಡ ಗಾಡಿ ಕೊಡ್ಸಿದ್ಯಾ? ಮನೆ ಬಾಡಿಗೆ ಕೊಟ್ಟಿದ್ಯಾ? ಅಡ್ವಾನ್ಸ್ ಕೊಟ್ಟಿದ್ಯಾ? ಪಾದ ಸಾಮಾನ್ ಕೊಡ್ಸಿದ್ಯಾ? AC ಕೊಡ್ಸಿದ್ಯಾ? ಟಿವಿ ಕೊಡ್ಸಿದ್ಯಾ? ಏನ್ ಕೊಡ್ಸಿದ್ಯೋ?
ನಮ್ಮನ್ನ ಯಾಕೆ ಈ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಹೇಳ್ದೆ ಓದಂಗ್ ಹೋಗ್ತಿರಲ್ಲ ಒಂದೇ ಸಮ ಹಂಗನ ಹೊರ್ಗನ ಹೋಗಲ್ವಲ್ಲ ನೀನ್ ತಾಯಿನ ಯಾಕೆ ನೀನು ನಾನ್ ಯಾಕೋ ಹೊರ್ಗೋಗಣ ಹಾ ತಾಯಿನ ಯಾಕೆ ನೋಡು ಯಾವ ಕರ್ಮ ಮಾಡಿದ್ನು ನಮ್ ತಂದೆ ತಾಯಿ ದೇವ್ರಂತ ಮನುಷ್ಯರು ಒಬ್ಬರನ್ನ ಒಂದ್ ಮಾತು ಅಂದಾರಲ್ಲ ಈ ಚಿನಾರಿ ಮುಂಡೆ ಮುಂದೆ ಬೈಸ್ಕೊಳಕ್ ಬಂದಿಲ್ಲೋ ಯಾವ ದೇವ್ರು ಇಲ್ವ ಆ ಮುಂಡೆ ಸಾಯಕ್ರಕ್ಕೆ ಯಾವ ದೇವ್ರು ಕೈ ಇರಲ್ಲ 3 ದಿನಕ್ಕೆ ಒಂದ್ಸಲ ದೇವಸ್ಥಾನಕ್ಕೆ ಹೋಗ್ತೀನಿ ಪಾಪ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ರಿ ದೇವ್ರಿಗೆ ನಾವು ಪೂಜೆ ಮಾಡಲ್ವನೋ ದೇವ್ರಿಗೆ ನಾವು ಊದ್ಗಡಿಸ್ತೀವಿ ಕರ್ಪೂರ ಹಚ್ತೀವಿ ಸಾಂಬ್ರಾಣಿ ಬಿಟ್ಟು ವಾರ್ತೆ ಓದಿ ಗೊತ್ತೀಯಾ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಹೇಳ್ದೆ ಓದಂಗ್ ಹೋಗ್ತಿರಲ್ಲ ಒಂದೇ ಸಮ ಸಾಂಬ್ರಾಣಿ ಹಚ್ತೀವಿ ಹೂವ ಹಾಕ್ತಿವಿ ಊದ್ಗಡಿ ಹಚ್ತೀವಿ ಕರ್ಪೂರ ಹಚ್ತೀವಿ ಡಣ್ಣ 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 ಮುಂದೆ ಅಂತ ಗಂಟೆ ಬಾರಿಸ್ತೀವಿ ಎಲ್ಲಾ ಬಾರಿಸ್ತೀವೋ ಮಾಸಿ ಹೊಡೆದಿನಲ್ಲ ತಿನ್ನಾಲಿ ಅಥವಾ ನಿಮ್ ಮನೆ ಬರ್ಸ್ಕೊಂಡಿದ್ದೀನ ಅಥವಾ ನಿಂದೇನ ಕಿತ್ಕೊಂಡ್ ತಿಂತಿದ್ದೀನ ಅಥವಾ ಏನೋ ನಿಂದ 1 ರೂಪಾಯಿ ಋಣ ಐತಾ ಕಷ್ಟ ದುಡಿತೀವಲ್ಲ ತಿನ್ನಾಲಿ ನಿನ್ನಂಗ ಹೋಗಿ ಅವ್ರು ಕಾಸು ಇಸ್ಕೊಂಡ್ ಏನ್ ಕೊಡ್ತಿದ್ಯೋ ಕೊಡ್ತಿದ್ಯಾ ಕೊಟ್ಟಿದ್ದೀನಿ ನಾನೇ ಸ್ವಾಮಿ ಹೋಗಲ್ಲ ನಿಮ್ಮ ನೋಡ ಮುಂದೆ ಲಾಸ್ಟ್ ನೀನು ಎಂತ ಬರ್ಬಾರ್ದು ಕಾಯಿಲೆ ಬಂದ್ರೆ ಹೊರಗೆ ಹೋಗದ್ ನೀನು ಹಂಗೆ ಸ್ವಾಮಿಗೆ ವೆಂಕಟರಮಣ ಸ್ವಾಮಿ ನೀನ್ ನೋಡ್ಕಂತಾನೆ ಸಿಗಂದೂರು ಚೌಡೇಶ್ವರಿ ನೋಡ್ಕಂತಾಳೆ ನಿನ್ಗೆ ಬರ್ಬಾರ್ದು ಕಾಯಿಲೆ ವಾಶ್ ಮಾಡ್ಕೊಳ್ಳ 50 ರೂಪಾಯಿ ಕೊಟ್ಟಾರ ಬಿಟ್ಟಿಲ್ಲ ನೀನು 50 ರೂಪಾಯಿ ಕೊಟ್ಟಾರ ಇಲ್ಲ ನಾನ್ ಎಲ್ಲಾ ಮಾಡಿಸ್ಕೊಂತೀನಿ ತಲೆ ಹೊಡ್ಸ್ಬಂತು ಇಂತ ನಾನ್ ನೋಡಿ ಅಲೆ ವಾಲೆಪಾಲೆ ಕೇಂದ್ರ ಜನ ಹೊಡೆಯವ್ರು ಹೆಣ್ಮಕ್ಳುಗಳು ಅದಂತೂ ಜೈಲಗಿರನ್ ಇದ್ದಂಗಿದ್ಯಾ ಅಂತ ರೆಡ್ಡಿಗಾರು ಹಿಂಗೈತೆ ಸರ್ ನಮ್ದು ಆಮೇಲೆ ಜನಗಳಿಗೆಲ್ಲ ನಮ್ಮನ್ನ ಏನೋ ರೀತಿ ನೋಡ್ತಾರೆ ನಾವು ಹಂಗೆ ನಾವು ಕೆಟ್ಟ ಒಂದ್ ಹೆಣ್ಮಗ ನಾವ್ ಒಂದ್ ಅಯ್ಯೊಂದಿಸೋರಲ್ಲ ನಮ್ಮನ್ನ ಅಯ್ಯೊಂದ್ ಮನೆ ಹಾಳಾಗ್ ಹೋಗ್ತಿದ್ವಿ ಅಷ್ಟೇ. ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅದನ್ನ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಹೋಗ್ಬಿಟ್ಟು ಅದು ಮಾಡ್ತೀವಿ ಇವತ್ತೇ ಹೋಗಿ ಅಮಾವಾಸ್ಯೆ ನಿಮ್ಮ ಹೆಸರು ಮೇಲೆ ಒಂಚೂರು ಅರ್ಶಿನ ಕುಂಕುಮ ಮಾಡಿಸ್ಬಿಡ್ತೀವಿ ಅದಂತ ದೇವ್ರಿಗೆ ದೊಡ್ಡಪ್ಪನ್ ಕೊಡ್ತೀನಿ ನೋಡಿ ದೊಡ್ಡಪ್ಪನ್ ನಮ್ಮ ದೊಡ್ಡಪ್ಪನ ಸುಮ್ಮನೆ ಇತ್ತು. ಹಲೋ ದೊಡ್ಡಪ್ಪ ಹೇಳ ನರಸಿಂಹರಾಜು ಯಜಮಾನ್ರಿ ನೀವೇನು ಇದು ನಿಮ್ದು ಇದು ಎಮ್ಮಿನ ಸೈಟ್ ಎಮ್ಮಿನ ಸೈಟ್ 6.5 ಎಕರೆ ಐತೆ. ಇದು ಒಳಗಡೆಗೇನು ಆರಂಭ ಮಾಡಿಲ್ಲ ಧನಕಾರ ಇಲ್ಲವ್ರ ಅಥವಾ ಸಂಸಾರ ಇದ್ರ ನಿಮ್ದು ಹಂಗೆ? ಓಯ್ ನರಸಿಂಹರಾಜು ಅವಳು ಬಂದ್ಬಿಡ್ಲಿ ರಾಣಿ ತರ ಸಾಕ್ತಿವಿ ನಾವೇನು ಈಡಲ್ಲ ಗೊತ್ತಾಯ್ತಾ. ನಮ್ಗೂ 6.5 ಎಕರೆ ಜಮೀನ್ ಐತೆ, ಟ್ಯಾಕ್ಟ್ರಿ ಐತೆ, ಜೀಪ್ ಐತೆ, ಮಡಿಕೊಂಡಿದೀವಿ, ಸ್ವಂತ 3 ಮನೆ ಇವೆ ನಮ್ಗೂನು ಹೊಸದುರ್ಗದಲ್ಲಿ. ನಾವು ಗೌರ್ಮೆಂಟ್ ಅಫ್ಸಿಯಲ್ಲೇನೆ. ಅವಳು ಏನೋ ಕೇಳ್ಕೊಂಡಿದ್ಕೆ ಬಂದಿದ್ದೀನಿ, ಒಂದ್ ಸಂಸಾರ ಒಂದ್ ಮಾಡೋಣ ಅಂತ. ನೀನ್ ಸಾಕಲ್ಲ ಅಂತ ಹೇಳಿ ಕರ್ಕೊಂಡೋಗಿ ನಾವೇ ಓದಿಸ್ತೀವಿ. DNA ಚೆಕ್ ಮಾಡ್ತೀನಿ ಬಳ್ಳಾಪುರ ನರಸಿಂಹರಾಜು ಗೊತ್ತಾಯ್ತಾ. ನಂಗೂ ಅಡ್ರೆಸ್ ಎಲ್ಲ ಹೇಳವಳೆ, ಅಡ್ರೆಸ್ ಕೊಟ್ಟು ಕಳಿಸ್ತೀನಿ. ಇಲ್ಲ ನೀನ್ ಫೋನ್ ನಂಬರ್ ಕೊಡ್ತೀನಿ, ಕರ್ಕೊಂಡ್ ಬರ್ತಾರೆ, DNA ಚೆಕ್ ಮಾಡಿಸ್ತಾರೆ, ಡೆಲ್ಲಿ ಕರ್ಕೊಂಡ್ ಹೋಗ್ತಾರೆ. DNA ಚೆಕ್ ನಿನ್ಗೆ ಊಟೈತಾ ಮಗು ನಿನ್ಗೆ ಊಟ ಇಲ್ವಾ ಅಂತ ಹೇಳ್ತಾರೆ, ಗೊತ್ತಾಗುತ್ತೆ. ಕೂಡ್ಗೆ ಅಂದಾಗ ಮಾಡ್ಬಿಟ್ಟು ಈಗ ನಾನ್ ಮಾಡಿಲ್ಲ ಅಂತ ಅಂದ್ರೆ ಯಾರು ನಂಬಲ್ಲ. ಗೊತ್ತಾಗುತ್ತೆ ಬಿಡು. ನಿನ್ಗೆ ಊಟೈತೆ ಅಂತ ಗೊತ್ತಾಯ್ತು ಅಂದ್ರೆ ನಾನ್ ಪ್ರತಾಪ್ ಗೌಡನೇ ಅಲ್ಲ, ಗೊತ್ತಾಯ್ತಾ. ಮಂಜುನಾಥ ಸ್ವಾಮಿ ದೇವಸ್ಥಾನದ ಎದುರಿಗೆ ನಾನು ಪ್ರಮಾಣ ಮಾಡ್ತೀನಿ, ಅವರು ಪ್ರಮಾಣ ಮಾಡ್ಲಿ. ಈ ಟೈಪ್ ನನಗೆ ಹಿಂಗ್ ಮಗು ಪ್ರತಾಪಕ್ಕೂ ಅಲ್ಲ ಎಂತದ ಮಗ ನಾ ಹಿಂಗ್ ಅಂತ ಹೇಳಿ ಅವರು ನಾನು ಹೇಳ್ತೀನಿ. ಖರ್ಚು ಅವತ್ತಿನ ಒಂದ್ 10,000 ರೂಪಾಯಿ ದುಡ್ಡು ಆಗಲಿ, ನಾ ಚಾರ್ಜ್ ನಾನೇ ಹೋಗೋಣ. ನಿನ್ನ ಬಿಡು, ನೀನ್ ತಪ್ಪು ಮಾಡಿಲ್ಲ ತಾನೆ. ನಿನ್ ಆಸ್ತಿಯಲ್ಲಿ ಭಾಗ ಹಾಕ್ಸ್ತೀನಿ ನೋಡು. ಅವಾಗ ನಾವೇನು ನಮ್ ಕೆಪಾಸಿಟಿ ಏನು ಅಂತ ನೋಡಿವಂತ. ಅವಾಗ ಕುಡ್ದ್ಬಿಟ್ಟವಳ ಹತ್ರಕ್ ಹೋಗಿ ಮಗ ಉಡ್ಸಿ ಇವತ್ತು ನಂದಲ್ಲ ಮಗು ಹಂಗೆ ಹಿಂಗೆ ಅಂತೀಯ. ಪ್ರತಾಪ್ ಗೌಡ್ರೆ ನನ್ನ ಇದ್ರಿಗೆ ಕರೆಕ್ಟ್ ಆಗಿ ನೀವು ಬಂದ್ರೆ ಸತ್ಯವಾಗ್ಲೂ ಸಿಟ್ಟಾಗೆ ನೀನ್ ಸತ್ಯ ಜೈಲ್ ಹೋದ್ರು ಪರವಾಗಿಲ್ಲ. ನಾನ್ ಪ್ರತಾಪ್ ಗೌಡನೇ ಅಲ್ಲ. ನೀವು ಗೊತ್ತಾಗಲ್ಲ ಯಾರು? ನಾವು ಆಮೇಲೆ ನಮ್ ಪರಿಚಯ ಮಾಡ್ಕೊಡ್ತೀವಿ. ನಿಮಗೆ ದುಡ್ಡು ಕೊಡ್ತಾ ಇರ್ಬೇಕಾದ್ರೆ ಕೊಡೋಂತ ನೀವು ಕೊಟ್ಟಿರತಕ್ಕಂತ ವ್ಯವಹಾರದವರು ಯಾರು ವಾಪಸ್ ಕೊಡ್ತಾ ಇಲ್ಲ ಅಲ್ವಾ? ನಿಮ್ಮ ಕಷ್ಟ ದೇವ್ರಿಗೆ ಮುಡ್ತಾ ಇದೆ. ದೇವ್ರೇ ಮಂಜುನಾಥ ವೆಂಕಟರಮಣ ಗೋವಿಂದ ನಿನ್ನ ಸನ್ನಿಧಾನಕ್ಕೆ ಬಂದಲ್ಲಪ್ಪ, ಯಾಕಪ್ಪ ಅಂತ ಕಷ್ಟ ಕೊಟ್ಟೆ ಅಂತ ನೀನ್ ದೇವರಲ್ಲಿ ಬೇಡ್ಕೊಂತ ಇದ್ಯಾ ಅಲ್ವಾ? ಖಂಡಿತ ಸ್ವಾಮಿ. ಸುಮ್ನೆ 4 ಜನ ನೋಡ್ತಾರೆ ಅಂತ ಅವ್ರ ಮುಂದೆ ಜೋಕಾಗಿ ಓಡಾಡ್ತೀರಾ. ನಿಮ್ಮ ದುಃಖ ನಿಮ್ಮ ಮನಸ್ಸಿನಲ್ಲಿದೆ, ಅದು ಯಾರ ಕೈಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ ಕರೆಕ್ಟ್ ಸ್ವಾಮಿ ಅಲ್ವಾ?
ಮಂಜುನಾಥ, ವೆಂಕಟರಮಣ, ಗೋವಿಂದ, ನಿನ್ನ ಸನ್ನಿಧಾನಕ್ಕೆ ಬಂದಲ್ಲಪ್ಪ. ಯಾಕಪ್ಪ ಅಂತ ಕಷ್ಟ ಕೊಟ್ಟೆ ಅಂತ ನೀನ್ ದೇವರಲ್ಲಿ ಬೇಡ್ಕೊಂತ ಇದ್ಯಾ ಅಲ್ವಾ? ಖಂಡಿತ ಸ್ವಾಮಿ. ನಿಮ್ಮ ಹೆಸರು? ನನ್ನ ಹೆಸರು BN ನರಸಿಂಹರಾಜು. ನರಸಿಂಹರಾಜು ಅವರು ಏನು ದೊಡ್ಡ ವ್ಯವಹಾರಸ್ಥರು, ದುಡ್ಡು ಕಾಸು ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದ್ ಮಾಡ್ತಾರೆ. ಸುಮ್ನೆ ಜನ ನೋಡ್ಕೊಳೋರು ಏನು, ನರಸಿಂಹ ದೊಡ್ಡ ವ್ಯವಹಾರ ಮಾಡ್ತಾನೆ, ದುಡ್ಡು ಕಾಸಲ್ಲಿ ಚೆನ್ನಾಗಿದೆ, ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾನೆ ಅನ್ಕೊಂಡಿದ್ದಾರೆ. ನೀವು ಬೆಳಿಗ್ಗೆ ಎದ್ರೆ ರಕ್ತ ಬರ್ತಾ ಇದೆ ಕಣ್ಣಲ್ಲಿ, ನಿಮ್ಗೆ ನೀರಲ್ಲ ರಕ್ತ ಬರ್ತಾ ಇದೆ. ಏನಪ್ಪ ಇಷ್ಟು ದುಡ್ಡು ಬಂಡವಾಳ ಹಾಕ್ಬಿಟ್ಟಿದೀನಲ್ಲಪ್ಪ, ಹೋಯ್ತಲ್ಲಪ್ಪ, ಯಾರು ಕೊಡ್ತಾ ಇಲ್ವಲ್ಲ ದೇವ್ರೇ. ಮಂಜುನಾಥ, ವೆಂಕಟರಮಣ, ಸಿಗಂದೂರು ಚೌಡೇಶ್ವರಿ ಅಂತ ಕೈ ಮುಗಿತಾ ಇದೀರ ಡೈಲಿ. ಪರಿಹಾರ ಇದೆ, ನಮ್ಮಲ್ಲಿ ಪರಿಹಾರ ಇದೆ. ಒಂದು ನಿಮಿಷ ತಡೀರಿ ಹಂಗೇನೆ, ಒಂದ್ ನಿಮಿಷ ಕವಡೆ ಹಾಕ್ತಾ ಇದ್ದೀನಿ. 2 ಇನ್ನೊಂದ್ಸರಿ ಹಾಕಿ. 2 2 4 4 3 9 4 3 7 7 3 10 10 10 20 21 ಬಂದಿದೆ. ನಿಮ್ಗೆ ಏನ್ ಗೊತ್ತಾ, ಏನು ಆಗಿಲ್ಲ. ನಿಮ್ಗೆ ಜನಗಳು ತುಂಬಾ ಕೈ ಕೊಟ್ಟಿದ್ದಾರೆ. ಹ್ಞೂ ಸ್ವಾಮಿ, ಕರೆಕ್ಟ್. ಈ ಮೊನ್ನೆ ಅಮಾವಾಸ್ಯೆ ದಿನ ಬಾರಿ ರಾಂಗ್ ಆಯ್ತು ನನ್ಗೆ. ಈಗ ಬೆಳಗ್ಗೆ ಎದ್ದ ತಕ್ಷಣ ಎದ್ದಿದ್ಯಾ? ಈಗ ಒಂದ್ ಕರ್ಪೂರ ತಗೊಳಪ್ಪ, ಒಂದ್ ಕರ್ಪೂರ, ಒಂದ್ ಬೆಂಕಿಪಟ್ಟಣ ತಗೊಳಪ್ಪ. ಮಗ ತಗೊಂಡಿಲ್ಲ. ನಾನ್ ಹೇಳ್ದಷ್ಟು ಮಾಡ್ಬೇಕು, ತರಲೆ ಮಾತಾಡ್ರೆ ಕಟ್ ಮಾಡ್ತೀನಿ ನಾನು ಅಷ್ಟೇನೆ. ನಿಮ್ ಮನೆ ಮುಂದೆ ಹಳ್ಳಿ ಮರ ಆಯ್ತಾ ಎಲ್ಲನಾ? ಹಳ್ಳಿ ಮರ ಮಸ್ತ್ ಆದಂಗ. ಒಂದೇ ಒಂದ್ ಕರ್ಪೂರ, ಒಂದ್ ಬೆಂಕಿಪಟ್ಟಣ ತಗೊಳಪ್ಪ. ತಾಂಡೆ ಸರ್. ಏನೇನ್ ತಗೊಂಡೆ? ಕರ್ಪೂರ, ಬೆಂಕಿಪಟ್ಟಣ. ಹಳ್ಳಿ ಮರ ಹತ್ರ ಹೋಗು. ದೂರ ನಾನು ಹೇಳ್ದೆ ಅಷ್ಟೇ ಕೇಳ್ಬೇಕು. ನೀನ್ ಜಾಸ್ತಿ ನನ್ನ ಹತ್ರ ಮಕನನ ತೊಳಿ ತಿಕನನ ತೊಳಿ ಹೇಳ್ದಷ್ಟು ಕೇಳು ಜಲ್ದಿ. ನನಗೆ ಇನ್ನೊಂತವ್ರು ಭಕ್ತಾದಿಗಳು ಜಾಸ್ತಿ ಇದಾರೆ. ಕರ್ಪೂರ ತಗೊಂಡು ಸೂರ್ಯಂಗೆ 3 ಸರಿ ನೀಳ್ಸು. ಸೂರ್ಯನ್ ಕಡೆಗೆ ನಿಂತ್ಕೊಂಡು ಸರಿ ಕೇಳಿಸ್ಕೊಳಪ್ಪ ನೀನು. ಕರ್ಪೂರನ ಕೈಲಿ ಹಿಡ್ಕೊಂಡು ಸೂರ್ಯಂಗೆ 3 ಸರಿ ನೀಳ್ಸು, ಮೇಲಿಂದ ಕೆಳಕ್ಕೆ. ಒಳ್ಳೇದ್ ಮಾಡು ಅಂತ ಹೇಳಿದೀನಿ ಸರ್. 3 ಸರಿ ನೀಳ್ಸ್ತಾ? ಹಳ್ಳಿ ಮರ ಹತ್ರ ಇಕ್ಕಿ ಒಂದ್ ಕರ್ಪೂರ ಹಚ್ಚು. ಹಚ್ಚದ? ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ ಅವ್ರೆಲ್ಲಾ ಕರ್ಪೂರ ಉರ್ದೋಗ್ಲಪ್ಪ, ನಮ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋ, ಜೋರಾಗಿ ಬೇಡ್ಕೋ, ನಾನು ಕೇಳಿಸ್ಬೇಕು. ನಮ್ಗೆ ಯಾರ್ಯಾರು ಕೆಟ್ಟದ್ ಮಾಡೋರು ಅವರೆಲ್ಲ ಕರ್ಪೂರ ಉರ್ದೋಗ್ಲಿ, ನಮ್ಗೆ ದುಡ್ಡು ಕೊಡೋದ್ರಲ್ಲಿ ಕೊಡ್ಲಿ. ದುಡ್ಡು ಕೊಡೋರೆಲ್ಲ ಕೊಡ್ಲಿ, ನಾನು ಒಳ್ಳೆ ಸ್ಥಾನಮಾನ ಕೇರ್ಲಿ ಅಂತ ಕೇಳ್ಕೊ. ಒಳ್ಳೆ ಸ್ನಾನ ಕೇಳ್ಕೊಂಡೆ. ತಡಿಯಪ್ಪ ಒಂದ್ ನಿಮಿಷ, ಹಂಗೆ ಕವಡೆ ಹಾಕ್ತಾ ಇದ್ದೀನಿ. ಆಯ್ತು. ವೃಶ್ಚಿಕ ರಾಶಿ. ಗೊತ್ತಾಯ್ತು. ನರಸಿಂಹರಾಜ್ ಅಂದ್ರೆ ವೃಶ್ಚಿಕ ರಾಶಿನೇ. 2 4 6 6 2 8 8 8 16 16 2 18 ಬಂದಿದೆ. ಹೊರಗಿನವರು ಅಂತ ಅಂದ್ರೆ ಪ್ರತಿ ಅಮಾವಾಸ್ಯೆಯಿಂದ ಒಂದು ಹೆಚ್ಚು ಕಮ್ಮಿ ಒಂದು 6 ತಿಂಗಳಿಂದ ನಿಮ್ ಮೇಲೆ ತುಂಬಾ ಪ್ರಯೋಗ ಮಾಡ್ತಾ ಇದ್ದಾಳೆ. ಏನಂತ, ನಿಮ್ಮ ಹತ್ರ ಹೆಂಗಾನ ಮಾಡಿ ದುಡ್ಡು ಕೀಳ್ಬೇಕು ಅಂತ. ಇದು ಹೊರಗಡೆ ಒಳಗಡೆ ಸ್ವಾಮಿ, ಸಂಬಂಧನ ಯಾವ್ದು ಸ್ವಾಮಿ? ನೀವ್ ಯಾವಾಗ್ಲೂ ಮುಂಚೆ ಕುಡಿತಾ ಇದ್ರಾ, ಡ್ರಿಂಕ್ಸ್ ಮಾಡ್ತಾ ಇದ್ರಾ? ನಾವು ಅದೇ ಎಣ್ಣೆ ಕುಡಿದ್ವಿ. ಮಾಲೆ 5-6 ವರ್ಷದಿಂದ ಕುಡಿತಿದ್ದೆ. ನೀವು ಆ ಕುಡಿಬೇಕಾದ್ರೆ ಕುಡಿಯೋ ಚಟದಲ್ಲಿ ಯಾವ್ದೋ ಒಂದು ಹೆಣ್ಣಿನ ಸವಾಸ ಮಾಡಿದೀರಾ. ಆ ಹೆಣ್ಣು ಈಗ ನೀನ್ ಚೆನ್ನಾಗಿರೋದಕ್ಕೆ ಸಹಿಸ್ತಾ ಇಲ್ಲ. ನಿಮ್ಗೆ ಫೋನ್ ಮಾಡಿ ಅದು ಇದು ಟಾರ್ಚರ್ ಕೊಡೋದು. 3 ಲಕ್ಷದ ಹೆಂಗಸರು ಯಾರನ್ನ ತೊಂದರೆ ಕೊಡ್ತಾ ಇದಾರೆ, 3 ಲಕ್ಷದವ್ರು. 3 ಲಕ್ಷ ಅದೇ ಅಗಲಗುಂಟೆ ಪಾಳ್ಯದಲ್ಲಿ ಕೊಟ್ಟಿದ್ದೀನಿ. 3 ಲಕ್ಷ ಅಲ್ಲ ಕಣ್ರಿ, ಜೋರಾಗಿ ಹೇಳಿ ಕೇಳಿಸಲ್ಲ. 3 ಅಕ್ಷರದವರು ಹೆಂಗಸರು ಯಾರನ್ನ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದಾರ ನಿಮ್ಗೆ. 3 ಅಕ್ಷರ. 3 ಅಕ್ಷರ? 3 ಅಕ್ಷರ. 1 2 3 3. ಗೊತ್ತಾಯ್ತು ಸ್ವಾಮಿ. 3 ಅಕ್ಷರ. ನಮ್ಮವ್ವ ಬೈತಾರೆ, ಎಲ್ಲ ಇರೋದೆಲ್ಲ ಹಾಳು ಮಾಡ್ದೆಲ್ಲ ಮೆಂಟಿ ಹುಟ್ಟಿದ ನನ್ ಮಗನೇ ಅಂತಾನೆ ಇಂತಾನೆ ಅಂತ ಬೈತೈತೆ ನಮ್ಮವ್ವ. ಇನ್ನೊಂದ್ ಹೆಸರು ಹೇಳ್ರಿ, ಇನ್ನೊಬ್ರು ಯಾರೋ ತೊಂದರೆ ಕೊಡ್ದಾಗ ಜ್ಞಾಪಿಸ್ಕೊಳ್ಳಿ. ಇನ್ನೊಂದು ಗಲ್ರೆಟ್ಟಿ ಲಕ್ಷ್ಮಮ್ಮ.
ಗೊಲ್ರಟ್ಟಿ ಲಕ್ಷ್ಮಮ್ಮ ಇಲ್ಲ ಅವರು ಅಲ್ಲ ಅವರು ತೊಂದ್ರೆ ಕೊಡ್ತಾ ಇಲ್ಲ ನಿಮ್ಗೆ. ಅವ್ರೇನು ಮಾಟ ಮಂತ್ರ ಮಾಡ್ಸಿಲ್ಲ. ಇನ್ನೊಬ್ರು ಜಾಸ್ತಿ ಯಾರು ನಿಮ್ಗೆ ಜಾಸ್ತಿ ತೊಂದ್ರೆ ಕೊಡ್ತಾ ಇದಾರೆ ಅವರು. ಫೋನ್ ಮಾತಾಡಾರ ಇವ್ರ ಅದೇ ಲಲಿತಾ. ನೋಡಿ ಅವರು ಮೊನ್ನೆ ಅಮಾವಾಸ್ಯೆಯಲ್ಲಿ 2 ಹಂದಿ ಕುಯ್ದು ನಿಮಗೆ ಮಾಡ್ಸಿದ್ದಾರೆ. ಮೊನ್ನೆ ಅಮಾವಾಸ್ಯೆ ಗಾಢವಾಗಿ ಮಾಡ್ಸಿದ್ದಾರೆ. ಇಲ್ಲ, ಇದು ಗುರುವಾರದಿಂದ ತಗೊಂಡಿದ್ದೀನಿ ನಾನು ನಂದಿ ಮಟನ್ನು. ರೇ ಸ್ವಾಮಿ, ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಆ ಅಮಾವಾಸ್ಯೆಗೆ 2 ಹಂದಿ ತನ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಈಗ ನಾವು ಮೇಲೆ ಬರಂಗ್ ಬರ್ತದೆ. ಇದು ನಾನೊಬ್ಬರೇ ಸ್ವಾಮಿ, ನಾನು ತಿನ್ನೋದಿನ್ ಯಾರು ತಿನ್ನಲ್ಲ ಮನೆಗೆ. ನಾನು ಬೇರೆ ಹೊರಗಡೆ ಮಾಡ್ಕೊಂಡು ಊಟ ಮಾಡ್ತೀನಿ. ನಿನ್ನ ಕಿವಿ ಕೇಳ್ಸಲ್ವನಪ್ಪ? ಇಲ್ಲೇನೋ ಇದು ಬಸ್ಗಳು ಪಡ್ಕೊಂತಾವ ಸ್ವಾಮಿ. ನಾನು ಅದೆಲ್ಲ ಹೇಳ್ತಿರೋದು. ಅವರು ಲಲಿತಾ ಅನ್ನೋರು ಮೊನ್ನೆ ಅಮಾವಾಸ್ಯೆಗೆ ಹಂದಿ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಬಸ್ಗಳು ಬೇರೆ ಓಡಾಡ್ತಲ್ಲ, ಇದು ಕೇಳಲ್ಲ. ಹಲೋ, ಬಸ್ ಆರನ್ ಮಾಡ್ದೈತಲ್ರಿ ಕೇಳ. ನಿನ್ನ ಕಿವಿ ಕೇಳ್ಸಲ್ವನಪ್ಪ? ಇಲ್ಲೇನೋ ಇದು ಬಸ್ಗಳು ಪಡ್ಕೊಂತಾವ ಸ್ವಾಮಿ. ನಾನು ಅದೆಲ್ಲ ಹೇಳ್ತಿರೋದು. ಅವರು ಲಲಿತಾ ಅನ್ನೋರು ಮೊನ್ನೆ ಅಮಾವಾಸ್ಯೆಗೆ ಹಂದಿ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಇಲ್ಲ, ಇದು ಗುರುವಾರದಿಂದ ತಗೊಂಡಿದ್ದೀನಿ ನಾನು ನಂದಿ ಮಟನ್ನು. ರೇ ಸ್ವಾಮಿ, ಅವರು ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಆ ಅಮಾವಾಸ್ಯೆಗೆ 2 ಹಂದಿ ತನ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಲಲಿತಾ ಅನ್ನೋರು ಹೆಸರು ಮಾಡ್ಯಾರ. ಹಂದಿ ಕುಯ್ದ್ಬಿಟ್ಟಿ. ನಾವಿಲ್ಲ ಸ್ವಾಮಿ, ನಾವೇನು ಅಂತ ಆಸಿಲ್ಲ ನಮ್ಗೆ. ನಾವು ಮನೆಗೆ ಮಾಡ್ಕೊಂಡು ಊಟ ಮಾಡ್ತೀವ್ರಿ. ರೇ ಸ್ವಾಮಿ, ಮಾಟ ಮಂತ್ರ ಮಾಡಿಸಿದ್ದಾರೆ. ಮೇಲೆ ಬರಂಗ್ ಬರ್ತದೆ. ಮಾಟ ಮಂತ್ರ ಮಾಡಿಸಿದ್ದಾರೆ. ಮಾಟ ಮಂತ್ರ ಹಂದಿ ಕುಯ್ದಿವಿ. ಅದು ತಿರ್ಗಾ ಸಾಂಬಾರ್ ಮಾಡ್ತಾರ ಅದನ್ನ ಕುಯ್ದು? ಸಾಂಬಾರ್ ಮಾಡ್ತಾರೆ, ಫ್ರೈನ ಮಾಡ್ಕಂತಾರ ಅವರು. ನಿಮ್ಗೆ ಒಳ್ಳೇದಾಗ್ಬಾರ್ದು, ನಿಮ್ಗೆ ಕೆಟ್ಟದಾಗ್ಬೇಕು ನಿಮ್ ಮನೆಗೆ. ಇದು ಅದೇ ಹಂದಿ ಕುಯ್ದು, ಆಮೇಲೆ ಕರೆ ಕೋಳಿ ಕುಯ್ದು ಏನೇನೋ ಮಾಡ್ತಾರಲ್ಲ ಅದು. ನೋಡಿ ಆತರ ಮಾಡಿಸ್ಬಿಟ್ಟಿದ್ದಾರೆ. ಅವು ಸ್ವಾಮಿ ಕರೆಕ್ಟ್, ದೊಡ್ಡ ಮಾತು ನೋಡಿ. ನಮಗೆ ಎಂದು ನಾವು ಮಾಡಿದ್ರಲ್ಲ ಒಂದ್ ಯಂತ್ರನೂ ನಾವು ಹಾಕೊಂಡಿಲ್ಲ. ಆಮೇಲೆ ನಾವು ಎಂದು ನಾವು ಕೆಟ್ಟದ್ ಮಾಡಿದ್ರಲ್ಲ, ಅವತ್ತು ನಮ್ಮ ಮನೆ ಮುಂದ್ಗಡೆ 3 ಕುಡಿರ್ತಾವ ಬೇರೆನೋ ಮೊಟ್ಟೆ ನಿಂಬೆಹಣ್ಣೆಲ್ಲ ಹೊಡ್ಯಾಕಿರ ಸ್ವಾಮಿ. ಅದು ನಿಮ್ಮ ಹೆಸರು ಮೇಲೆ ಹೊಡೆದಾಕಿರೋದು. ಅದನ್ನ ಏನ್ ಮಾಡೋ ಸ್ವಾಮಿ ಅದಕ್ಕೆ? ನೀವು ಆತರ ಮಾಡಿ ತಪ್ಪಲ್ವಾ? ಅವ್ರಿಗೆ ತಪ್ಪು ಮಾಡಬಾರ್ದು. ಅವ್ರ ಜೊತೆ ನೀವ್ ಯಾಕೆ ಅವ್ರಿಗೆ ಮೋಸ ಮಾಡಿದ್ರಿ? ಸ್ವಾಮಿ, ನೀವ್ ಎಲ್ಲಿದ್ದೀರ ಅಲ್ಲಿಗೆ ಬಂದು ನಿಮ್ ಕಾಲಿಗೆ ಬಿದ್ಬಿಡ್ತೀನಿ. ನಾವೆಂದು ಅವ್ರ ನಿಂಗೆ ಒಂದು ಮಾತಾಡಿಲ್ಲ, ಒಂದ್ ಕತೆ ಆಡಿಲ್ಲ, ಆಮೇಲೆ ಅವ್ರನ್ನೇನು ಬಿಟ್ಟಿಲ್ಲ, ಅವ್ರು ಯಾರು ಅನ್ನೋದೇ ನೋಡಿಲ್ಲ ಸ್ವಾಮಿ. ವೆಂಕಟ ಸ್ವಾಮಿನೇ ಸಾಕ್ಷಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸಾಕ್ಷಿ ಸ್ವಾಮಿ. ಇಲ್ಲ, ಅದ್ ಏನಾಗಿದೆ ಗೊತ್ತಾ? ನಿಮ್ಗೆ ಗೊತ್ತಿಲ್ದಂಗೆ ನೀವು ಕುಡಿದ ಚಟದಲ್ಲಿ ಹೋಗ್ಬಿಟ್ಟಿದ್ದೀರಾ. ಅವ್ರಿಗೆ ಸ್ಪರ್ಶ ಮಾಡ್ಬಿಟ್ಟಿದ್ದೀರಾ. ಸ್ಪರ್ಶ ನೀವಿಬ್ರು ಒಂದಾಗ್ಬಿಟ್ಟಿದ್ದೀರಾ ಸ್ವಾಮಿ. ನಾವು ಕೈಯು ತೊಳೆದಿಲ್ಲ, ಬಾಯಿ ತೊಳೆದಿಲ್ಲ. ಎಣ್ಣೊಂದ್ ಸಿಕ್ಕಿರ್ ಸಾಕು. ಅವಾಗ ನಾವು ಕೈಯು ತೊಳೆದಾರಲ್ಲ, ಬಾಯಿ ತೊಳೆದಾರಲ್ಲ, ಎಲ್ಲ ನಾವ್ ಒಂಚೂರು ಎಣ್ಣೆ ಸಿಕ್ಕಿರ್ ಕುಡಿದ್ಬಿಟ್ಟು ಎಲ್ಲಿ ಬೇಕಲ್ಲಿ ಮನೆ ತಂತಿದ್ದ ನಾವು. ಹಂಗ್ ಕುಡಿತಿತ್ತು, ಸಖತ್ತು ಜೋರ ಕುಡಿತಿದ್ದೆ ಸ್ವಾಮಿ ನಾನು. ಅವ್ರಲ್ಲಪ್ಪ, ನಾನ್ ಎಣ್ಣೆ ಕುಡಿಯುವಾಗ ನಾನು ದೇವ್ರ ಪೂಜೆ ಮಾಡಿದನವಲ್ಲ, ಕೈ ಕಾಲು ತೊಳೆದನವಲ್ಲ, ಸ್ನಾನ ಮಾಡಿದನವಲ್ಲ. ನಿಮ್ಗೆ ಇಷ್ಟರಲ್ಲಿ ಅಪಘಾತ ಆಗೋ ಸಂಭವ ಇದೆ. ನಿಮ್ಮ ಸಂಭವ ಇದೆ. ಆಯ್ತು ಸ್ವಾಮಿ, ನಮಸ್ಕಾರ. ಎದು ಸಿಕ್ತಾರೆ ನಿದ್ದೆ ಬರಲ್ಲ ರಾತ್ರಿನಾಗ ಹಲೋ. ಆಯ್ತು, ನಮಸ್ಕಾರ ಸ್ವಾಮಿ. ಆಕ್ಸಿಡೆಂಟ್ ಕೇಳಿ ನೀವು ಆಮೇಲೆ ತಿರುಪತಿಗೆ ಹೋಗಿದ್ರಲ್ಲ ನೀವು, ಅವಾಗ ಬೆಟ್ಟ ಹತ್ತಿಲ್ಲ ನೀವು? ಇಲ್ಲ ಸ್ವಾಮಿ, ಅರ್ಧ ಹತ್ತಿ ಬಸ್ ಇದು ಅಂತ ಜೀಪಾಗ ಹೋಗ್ಬಿಟ್ರು. ಯಾಕೆ ಆತರ ಮಾಡ್ಬಾರ್ದಪ್ಪ? ಯಾಕಪ್ಪ? ಕ್ಷಣ ಹಂಗ ಆಗ್ಬಿಡ್ತು. ಆಮೇಲೆ ಹೊಟ್ಟೆ ಬೇರೆ ಊಟ ಪಾಠ ಏನು ಇರ್ಲಿಲ್ಲ. ನಾನು ಇಲ್ಲಿ ಎದುರುಗಡೆ ಕಾಣೋದ್ 3 ನಾಮ ಐತಲ್ಲ, ಅಲ್ಲೇ ಅಷ್ಟೇ ಅಂತ ತಿಳ್ಕೊಂಡು ಹತ್ತಿದೆ. ಹೋಗ್ತಾ ಆಮೇಲೆ ಇದು ಲೆಟ್ರಿನ್ ಬಂದಾದಂಗ ಆಗ್ಬಿಡ್ತು. ಆಮೇಲೆ ರೀಸಸ್ ಎಲ್ಲ ಕೆಂಪಗ್ ಬರಂಗಾತು. ಇದು ನಿಮ್ ಜೊತೆಗಾರ ಹತ್ತಿದ್ರಲ್ಲ, ಅವರೆಲ್ಲ ಹತ್ತದ್ರೇನಪ್ಪ? ಅವರೆಲ್ಲ ಬಂದ್ಬಿಟ್ರು ಸರ್. ನಾನು ಒಂದು ಇದು ಒಂಥರ ಹುಡುಗ ಜ್ಞಾನ ಸುದ್ದಿ ಇರಲಿಲ್ಲ, ಹುಡುಗನ್ ಕರ್ಕೊಂಡು ನಾ ಸೀದಾ ದರ್ಶನಕ್ಕೆ ಹೋಗಿ ಇದು ತೆಗುಲಿ ಹಾಡು ಹೇಳ್ಕೊಂಡ್ಕೊಂಡೆ ಸ್ವಾಮಿ. ಅದೇ ನನಗೆ ಅರ್ಧ ಕಾಟ. ಅಲ್ಲ, ನೀನು ಅವರೆಲ್ಲ ಹತ್ತಿದ್ರಲ್ಲ, ನೀನು ಹತ್ಬೇಕಾಯ್ತಲ್ವನಪ್ಪ? ನಿಮ್ಗೇನು ಗೊತ್ತ ಸ್ವಾಮಿ ನಮ್ ಕಷ್ಟ. ನಾವು ಹೊತ್ತಾಗ ಆಗ್ಲಿಲ್ಲ, ಗೊತ್ತಿದ್ದು. ಅದ್ಮೇಲೆ ಹೊಟ್ಟೆ ಬೇರೆ ಒಂದ್ ಸ್ವಲ್ಪ ದಪ್ಪ ಆಯ್ತು ನಂದು. ನಿಮ್ಗೆ ಇಷ್ಟರಲ್ಲಿ ಅಪಘಾತ ಆಗೋ ಸಂಭವ ಇದೆ. ನಿಮ್ಮ ಸಂಭವ ಇದೆ.
ಆಯ್ತು ಸ್ವಾಮಿ, ನಮಸ್ಕಾರ. ನಾನು ನಿನ್ನಂತ ಭಕ್ತರುಗಳನ್ನ ಎಷ್ಟು ಜನ ನೋಡಿದೀನಿ ಗೊತ್ತಾ ನಾನು. ಏನು ಕೆಲ್ಸ ಇಲ್ಲ ತಾಯಿ, ನನಗೇ ಮಾಡ್ತಾನೆ ಯಾವಾಗ್ಲೂ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ನೀನ್ ಎಣ್ಣಿಗೆ ಕೊಡ್ದವನ ತಾಯಿ, ಅದೇನ ಜಯನಿಸ್ಕೊಂಡ್ಬಿಡೋಣ ಅಂದ್ರೆ. ಈ ತಲೆಟೆ ಮಾತು ಮಾತಾಡ್ದೆ ನಿನ್ನ 3 ನಾಮ ದೇವರ ಆಣೆಯಾಗು ನಿನ್ನನ್ನು ಸರ್ವನಾಶ ಮಾಡ್ತೀನಿ. ನೀನ್ ತಾಯಿನ ಕಿತ್ತಾಳ ಬಿಡು ಬಿಡು. ನಿಮ್ಮ ಹುಚ್ಚು ನಿಮ್ಮ ಈ ಮಟ್ಗೆ ಆನಂದ ಹೋಗೋಣ 3 ಸಲ ಕೆರೆ ಮಾಡ್ಕೊಂಡು ಹೋಗ್ಬೇಕು. ಆ ಊಸಿನ ತಾಯಿನಕ್ಕೆ ನಮ್ಮನ್ನ ಎಲ್ಲಾನ ಓದ್ತಾವಲು ಬರೀ ನಮ್ದು ಇದೇ ಆಗಿ ಓದ್ ಕರ್ಮ ಇವ್ ನಾವು ಚುಲ್ಲಿಗ್ ನಾನ್ ಸುಮ್ಮನೆ ದೇವಸ್ಥಾನ ಬಿಡಲ್ಲ. ಎಲ್ಲೋದ ಏನಾಯ್ತು ಎಲ್ಲ ಇದು ನಿಮ್ಮೊಬ್ರಿಗೆಲ್ಲ ಸ್ವಾಮಿ, ನಮ್ ಕಡೆ ಎಲ್ಲ ಗ್ಯಾಸ್ಟ್ರಿಕ್ ಆಗ್ಯಾವ ಬೇಜನ್ ಜನಗೆ. ನಿನ್ಗೆ ಯಾರ ನಮ್ ಹುಡುಗ ಜಾಸ್ತಿ ಬಿಟ್ಟು ನನಗೂ ಹಂಗೆ ಒಂದು ಸ್ಟಾರ್ ಸ್ವಾಮಿ 4-5 ಸಲ. ಹೌದಾ? ಹೌದು ಸ್ವಾಮಿ. ಮತ್ತೆ ಈಗ ವ್ಯಾಪ್ತಿ ಪ್ರದೇಶದ ದೂರ ಇದ್ದಾರೆ ಅಂತ ಈಗ ಹೆಂಗ ಮಾತಾಡ್ತಿದ್ಯಾ? ಹಂಗಲ್ವಾ? ಸುಳ್ಳ ಕೇಳ್ದೆ. ಅಯ್ಯೋ 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 ಅಯ್ಯೋ, ಯಾವ ನರೇಂದ್ರ ಮೋದಿ ಭಾಷಣ ಮಾಡ್ದಂಗ ಮಾತಾಡ್ತಾನಲ್ಲ ಅಂತ. ನಮ್ದು ಏನ ಕೆಲ್ಸ ಇರ್ತವೆ ಅತ್ತ ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದೊಂದು ಕರ್ಮ ಗೊತ್ತಲ್ಲ ಈ ಸ್ವಾಮಿದು. ಕಂದ, ಓ ಜಾಸ್ತಿ ತಲಾಟೆ ನನ್ನ ಹತ್ರ ಮಾತಾಡಿದ್ರೆ ಮಾತಾಡಕ್ ನಾಲ್ಗೆ ಇರಬಾರ್ದು, ಓಡಾಡಕ್ಕೆ ಕಾಲು ಇರಬಾರ್ದು, ದುಡ್ಡು ಯಾರು ಕೊಡಬಾರ್ದು, ಮನೇಲಿ ಶಾಂತಿ ನೆಮ್ಮದಿ ಇರಬಾರ್ದು, ಆತರ ಮಾಡ್ತೀನಿ. ಹಾಗೂ ಸರಿಯಾದ ಮಿಲ್ರಿ ಹುಟ್ಟಿದ್ ನನ್ ಮಗ ಇವನು ತಾಯಿನ ಇದು ನಾವೊಂದಿಷ್ಟು ಇದು ಎಡೆಮೆಟ್ಟೆ ಸಿಗಿ ಹಾಕ್ಬೇಕು ಸ್ವಾಮಿ. ಎಡೆಮೆಟ್ಟೆ ಸಿಗಿ ಹಾಕ್ಬೇಕು, ಒಂಚೂರು ಮನೆಗೆ ಒಂದಿಷ್ಟು ಇದನ್ನ ಎಂಟೆ ಮಾಡಿಸ್ಬೇಕು. ಯಾಕೆ? ಮನೆ ಕಟ್ಸಕ್ಕೆ. ಮನೆ ಅಣ್ಣ ಸೈನ್ ಹಾಕಿಲ್ವಲ್ಲೋ? ಅವ್ರವನ್ ತೆಂಗಿಸ್ಕೊಳ್ಳಿ ಬಿಡು. ವ್ಯಾಪ್ತಿಯ ಪ್ರದೇಶಗಳಲ್ಲಿ ಇದ್ದೀವಿ. ಅಲ್ಲ, ನೀನ್ ಏನ್ ಮಾಡ್ಬೇಕು ಅಂತ ಮುನ್ನಡ ಏನ್ ಬಿಡಲ್ವಲ್ಲ ಒಂದ್ ಕಾಯಿನಾಕಿ ಏನ ಮಾಡ್ಕೊಳ್ಳೋಣ ಅಂದ್ರೆ. ವ್ಯಾಪ್ತಿಯ ಪ್ರದೇಶಗಳಲ್ಲಿ ಇದ್ದೀವಿ. ಮೀನಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು, ಕಾಮಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು, ಆ ಮುನುಗಿ ಹೆಣ್ಣು ಏಳೆ ಸಖಿ ಮಕರಂದನ ಮಿರಗ ಬಾಳ ಹಣ್ಣು, ಏಳೆ ಮಕರಂದನ ಮಿರದ ಬಾಳಲ ಹಣ್ಣು, ವನಜಾಕ್ಷಿ ನಿನ್ನ ಮೇಲೆ ಕಣ್ಣು ನನ್ನ ಕಣ್ಣು. ಅದೇ ಇದ್ರಾಗೆ ಇದು ಅಕ್ಕ ರಣಧೀರ ಪಿಕ್ಚರಾಗೆ ಆ ವಾರ್ಡ್ ಐತಲ್ಲ, ಆ ವಾರ್ಡ್ ಹಾಕಿಬಿಟ್ಟು ನಿಮ್ ಹುಡುಗರಲ್ಲ ಅವ್ರಿಗೆ ತೋರಿಸ್ಬಿಟ್ಟು ಮನಿಕೊಂಬಿಡಕ್ಕ ನೀನು. ಖಂಡಿತ 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 ನಮಗ್ ಫೋನ್ ಮಾಡ್ಬೇಡಿ. ಲವ್ ಮಾಡ್ಬೇಕು ಅಂತ ಆಸೆ ಆಗಿದೆ ಜಾನು. ನಿಮ್ ಯಜಮಾನ್ರು ಏನಾಗಿ ಸತ್ತೋಯ್ತು? ಆಕ್ಸಿಡೆಂಟ್ ಆಗಿ. ಆಕ್ಸಿಡೆಂಟ್ ಏನಿದ್ರು ಅದ್ರಾಗೆ? ಇಲ್ಲ ನೀವು ಬಂದ್ರಿ ಹೋಗ್ಬೋದಲ್ಲ ಅಲ್ಲಿಗೆ ನೀವುನು. ಆಕ್ಸಿಡೆಂಟ್ ಆಗಿ ಹ್ಮ್. ಇದು ಡ್ರಿಂಕ್ಸ್ ಮಾಡ್ತೀರಾ? ನಾವೇನ್ ಆತರ ಏನ್ ಕುಡಿಯಲ್ಲ. ಈ ರಮ್ಮು ವಿಸ್ಕಿ ಇಂಥವೇನು ಕುಡಿಯಲ್ಲ. ರಾಜ 4 ಬಾಟ್ಲು ಕುಡಿತೀನಿ ಅಷ್ಟೇ ಮನೆ ಕಮ್ಬೇಕಾದ್ರೆ, ಲೈಟ್ ಆಗಿ ಸ್ವಲ್ಪ. ಬೀರು ಬ್ರಾಂಡಿ ಏನು ಕುಡಿಯಲ್ವಾ? ಅವೇನು ಕುಡಿಯೋದು. ರಾಜ ಅನ್ನೋದು ಏನೋ ಬರುತ್ತಲ್ಲ ಇದು ಪಾಕಿಟ್ ಅಲ್ಲಿ, ಅದು 4 ಕುಡಿತೀರಾ? 4 ಕುಡಿತೀನಿ ಅಷ್ಟೇನೆ. 4? ಹ್ಮ್. 1, 2 ಅಲ್ಲ 4. ಅವ್ರು ಹೋಗಿದಾಗ ತಪ್ಪೇನಿಲ್ಲ ಬಿಡಿ. ನೀವು ಬಂದ್ರಿ ಹೋಗ್ಬೋದಲ್ಲ ಅಲ್ಲಿಗೆ ನೀವುನು. ಆಕ್ಸಿಡೆಂಟ್ ಆಗಿ? ಅಮ್ಮ ಹೇಳ್ ಜಾನು. ಜಾನು ಜಾನ್ ಅಮ್ಮ ಹೇಳ್ ಜಾನು. ನೀನು 4 ರಾಜ ಪಾಕೆಟ್ ಕುಡಿಯೋದು, ನಿಮ್ ಮಗಳು ಏನ್ ಓದ್ತಾ ಇರೋದು? ಈಗ 3ನೇ ಕ್ಲಾಸ್, 3rd ಸ್ಟ್ಯಾಂಡರ್ಡ್. ಅಲ್ಲೇ ದೊಡ್ಡ ಸಮುದ್ರ ನೀವು. 4 ರಾಜ ಪಾಕೆಟ್ ಅಂದ್ರೆ ಯಾವ್ದಷ್ಟು ನಮ್ಗೆ ಫೋನ್ ಮಾಡ್ಬೇಡಿ ಅಮ್ಮ. ಯಾಕೆ ಜಾನು?
ನಾವು ಕುಡಿಯೋದ್ ಪಡಿಯೋದೆಲ್ಲ ನಾವು ಇಲ್ಲ ನಮ್ಮ ಹತ್ರ. ಆಮೇಲೆ ಕೆಟ್ಟದು ಹಾ ಏಕ ಇದೆಂತದು ನಾನು ಸೀತಾ ಮಾತೆ ಇದ್ದಂಗೆ. ಗ್ಯಾಸ್ಟ್ರಿಕ್ ಬೇರೆ ಆಗಿದೆ ಪಾಪು. ಗ್ಯಾಸ್ಟ್ರಿಕ್ ಮಾತ್ರೆ ಕೊಡೋ. ಇದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನು ಅನ್ನೋದು ರಿವರ್ಸ್ ಗೇರ್ಗೆ ಬರುತ್ತೆ. ನಮ್ಗೆ ಕೂಟ ಬರುತ್ತಲ್ಲ ರಿವರ್ಸ್ ಗೇರ್ ಆಗಿ. ಅಮ್ಮ ವಂಜಾಕ್ಷಿ ಅಂತಂದ್ರೆ ಹೆಂಗ್ ಮಾತಾಡ್ಬಿಟ್ರ? ನಾನ್ ಕಣಲ್ಲಿ ಬಸ್ ಹುಡಿಕೆ. ಓಹೋ ವಂಜಾಕ್ಷಿ ಅಂತಿದಂಗೆ ನನ್ನ ಮೇಲೆ ಕಣ್ಣು ಕಣ್ಣು ಅಂತ ಹಾಡು ಹೇಳ್ತಿ. ಅವಳು ಹೊಸಬ್ಳು ಸಿಕ್ಬಿಟ್ಟವಳೆ, ಅವಳ್ತ ದೋಚ್ಕೊಂಡು ಹೋಗ್ಬಿಡ. ನಾವು ನಮ್ಮನಕ್ಕೆ ಎಂಡ್ರಿಗೆ ಇನ್ನೊಂದ್ ಮನೆ ಕಟ್ಕೊಟ್ಬಿಡ, ಇನ್ನೊಂದ್ ಹೇಳಿ ಕಿವಿ ವಾಲೆ ಮಾಡ್ಸಾಕೊಂಬಿಡೋಣ ಅಂತ ಅಲ್ವನು? ಅದೇ ಇದ್ರಾಗೆ ಇದು ಅಕ್ಕ ರಣಧೀರ ಪಿಕ್ಚರಾಗೆ ಆ ವಾರ್ಡ್ ಐತಲ್ಲ, ಆ ವಾರ್ಡ್ ಹಾಕಿಬಿಟ್ಟು ನಿಮ್ ಹುಡುಗರವಲ್ಲ ಅವ್ರಿಗೆ ತೋರಿಸ್ಬಿಟ್ಟು ಮನಿಕೊಂಬಿಡಕ್ಕ ನೀನು. ನರಸಿಂಹಣ್ಣವ್ ಹೇಳ್ರಿ. ಈಗ ಎಲೆಕ್ಷನ್ಗೆ ನೀನ್ ಯಾವ ಊರಿಗೆ ನಿಂತ್ಕಂತಿರೋದು? ನಿಮ್ದು ನೀವ್ ಯಾರು ಹೇಳಿ? ನಾನ್ ಯಾರು ಅನ್ನೋಕ್ಕಿಂತ ಮುಂಚೆ ನೀನ್ ಎಲ್ಲಿ ನಿಂತ್ಕಂತಿದ್ಯಾ ಹೇಳಲೇ? ಇದು ನಾವು ಬೂನಹಳ್ಳಿ ಪಂಚಾಯತಿ ನಿಂತ್ಕಂತ್ಯಾ? ನೋಡೋ, ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ಪಾಂಪ್ಲೆಟ್ ಎಲ್ಲ ಒಡಿಸ್ತೀನಿ. ಎಲ್ಲಿದ್ದೀರ ನೀವು? ತಡೆಯಲ್ಲ, ನೀನು ಫುಲ್ ಕ್ಯಾನ್ವಾಸ್ ಮಾಡ್ಬೇಕು. ನಾವೇನೆ ಒಂದ್ 150 ಜನ ಹುಡುಗರು ಬರ್ತೀವಿ. ಪಾಂಪ್ಲೆಟ್ ಎಲ್ಲ ಒಡ್ಸ್ಕೊಡ್ತೀನಿ. ಎಲೆಕ್ಷನ್ ದುಡ್ಡು, ಊಟ, 3 ಹೊತ್ತು ಊಟ, ತಿಂಡಿ, ಕ್ಯಾನ್ವಾಸು, ಆಮೇಲೆ ಡೋಲ್ ಹೊಡೆಯೋರ್ಗೆ ಲಾಸ್ಟ್ ಬೂತಿನ ಖರ್ಚೆಲ್ಲ ನಂದೇ. 350 ರೂಪಾಯಿ ಕೊಡ್ತೀನಿ. 350 ರೂಪಾಯಿ 1 ರೂಪಾಯಿನೂ ಮಿಗಿಸ್ಕೊಂಬಿಡ, ಎಲ್ಲ ಖರ್ಚು ಮಾಡ್ಬಿಡು. ಎಷ್ಟು ಕೊಡ್ತೀರಾ? 350 ಸಾಕಾಗಲ್ವಾ? ಯಾವ ಉಚ್ಚಾಸ್ಪತ್ರೆ ಹೇಳಿ. 350 ಎಷ್ಟು? 350 ರೂಪಾಯಿ ಕೊಡ್ತೀನಿ. ಫುಲ್ 1 ರೂಪಾಯಿನೂ ಮಡಿಕೊಂಬೇಡ. 350 ರೂಪಾಯಿ 1 ರೂಪಾಯಿ ಮಾಡಿಕೊಂಡು ಖರ್ಚು ಮಾಡೋಣ. ಎಲ್ಲ ಖರ್ಚು ಮಾಡಿ ನೀನ್ ಗೆಲ್ಬೇಕಷ್ಟೇ. 350 ಇನ್ನ ಮಾಡ್ತಿದ್ರ ನೋಡಿ. ಗ್ಯಾಪ್ ಹೇಳಿ. 350 350 ಕೊಡ್ತೀನಿ. ಯಾವ ಉಚ್ಚಾಸ್ಪತ್ರೆ ಹೇಳಿ. 350 ಎಷ್ಟು? 350 ರೂಪಾಯಿ ಕೊಡ್ತೀನಿ. ಫುಲ್ 1 ರೂಪಾಯಿನೂ ಮಡಿಕೊಂಬೇಡ. 350 ರೂಪಾಯಿ 1 ರೂಪಾಯಿ ಮಾಡಿಕೊಂಡು ಖರ್ಚು ಮಾಡೋಣ. ಎಲ್ಲ ಖರ್ಚು ಮಾಡಿ ನೀನ್ ಗೆಲ್ಬೇಕಷ್ಟೇ. 1000 ರೂಪಾಯಿ ಕೊಡ್ತೀನಿ. ಅಚ್ಚುಕಟ್ಟಾಗಿ ಕುಡಿದ್ಬಿಟ್ಟು ಊಟ ಮಾಡ್ಬಿಟ್ಟು ಮನೆಗೆ ಎಲ್ಲ ಆಕ್ಸಿಡೆಂಟ್ ಆಗಿ ಸಾಯ್ದಂಗ್ ಹೋಗಿ ಮನೆ ಮನಿಕೊಂಬಿಡಿ. ನೀನು 350 ಕೊಡ್ಬೇಡ, ನನ್ ಗುಂಡು ಕೊಡ್ಬೇಡ. ಹೋಗಿ ಅಚ್ಚುಕಟ್ಟಾಗಿ ಸೇಫ್ಟಾಗಿ ಮನೆ ಮನಿಕೊಂಬಿಡು. ನೀನು 1000 ರೂಪಾಯಿ ಕೊಡಿವಂತೆ, ನನಗ್ ಕೊಡ್ಬೇಡ. 350 ತಡಿಯೋಣ ಒಂದ್ ನಿಮಿಷ, ನನಗ್ ಕೊಡ್ಬೇಡ. ಬಿಲ್ಲು ಆಗಲ್ವಲ್ಲ. 350 ಕೊಡ್ತೀರಾ? ಅಣ್ಣ ಒಂದ್ ನಿಮಿಷ ಹೇಳದ್. ನೀನ್ 1000 ರೂಪಾಯಿ ಕೊಡ್ತೀನಿ ಅಂದಲ್ಲ, ನನಗ್ ಕೊಡ್ಬೇಡ 1000 ರೂಪಾಯಿ. ಅವಳ ಯಾವಳಿಗ ನಂಬಿಸ್ಬಿಟ್ಟು ಮಗು ಉಡ್ಸ್ಬಿಟ್ಟು ಮೋಸ ಮಾಡಿ ಬಂದಿದ್ದೀರಲ್ಲ, ಅಲ್ಲಿಗೆ ಅವಳಿಗೆ ಕೊಡು. ಓದಾಕ್ತಾರ ಮನೆ ನಮ್ಮ ಮನೆಗೆ ಹೋಗಿ ಬಿಡ್ತಾರ ನನ್ನ ಮಗ ಅಂತ. ನೀವ್ ಆ ಗುಂಪಿನಾರ? ನೀವು ಲಲ್ಲಿ ಗುಂಪಿನಾರಣ್ಣ? ಲಲ್ಲಿ ಗುಂಪಿನಾರಲ್ಲ ಕಣಲ್ಲಿ. ಕೊಡುತ್ತ ನನ್ನ ಮಗನೇ. ನಿನ್ನ ಗುಂಜು ನಿನ್ 360 ರೂಪಾಯಿ ಬೇಡ, 300 ರೂಪಾಯಿನೂ ಬೇಡ. ನೀನ್ ಮಾತಾಡೋದು ಬೇಡ. ನಿನ್ ಮಾತು 350 ರೂಪಾಯಿ ಕೊಟ್ಟು 1 ರೂಪಾಯಿ ನಿಲ್ಲಿಸ್ಕೊಂಡ ಕ್ಯಾನ್ವಾಸ್ ಮಾಡೋಣ. ಮತ್ತೆ ನನ್ಗೆ 1000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ತೇನಲ್ಲೇ ನೀನು ಲೈ. ಮೊದ್ಲು ನನ್ನ ಮಗನೇ ಕುಡ್ದು ಮನೆ ತಗೊಂಡು ಅಚ್ಚುಕಟ್ಟಾಗಿ ನನ್ 350 ಕೊಡೋದ್ ಬಿಟ್ಟು ಅಚ್ಚುಕಟ್ಟಾಗಿ ಮನೆ ಸೇರಿಕ. ಈಗ ಬರ್ತಾ ದಾರಿಗೆ ಯಾರೋ ಒಬ್ಬ ಕುಡ್ದು ಆಕ್ಸಿಡೆಂಟ್ ಆಗಿ ಹೊರಗೋಗಿ ಅವನೇ ಈ ತಿರಾದ ಹತ್ರ. 350 ಬೇಡ. ಏನು ಲಲ್ಲಿ ಸುದ್ದಿ ಅನ್ನ ಹೇಳಿದ್ರಿ ಕೇರಳ ಹೊಡ್ಬಿಡ್ತೀನಿ. ನಾನು ಶಾರ್ಟ್ ಎಲೆಕ್ಷನ್ ನಿಲ್ದಿರಿ ಗುಂಜೊಂದೋತು. ಅವ್ ಅಕ್ಕಂಗೆ ಮೋಸ ಮಾಡಿದ್ಯಲ್ಲ ನೀನು, ಉದ್ದಾರ ಆಗ್ತೀನಲ್ಲೇ. ಒಕ್ಕಗನ ಮೋಸ ಮಾಡ್ತೀನಿ, ಏನ ಮಾಡ್ತೀನಿ. ನೀನು 350 ರೂಪಾಯಿ ಕೊಡ್ತೀನಿ ಅಂದಾಗಲೇ ಗೊತ್ತಾದ್ ನೀನು ಎಂತ ಗುಜ್ರಿ ನನ್ನ ಮಗ ಅಂತಾನ. ಯಾಕ ನಿಮ್ಮ ಅಮ್ಮನ ನೀನು ಯಾವ್ದೋ ಲಲಿತಾ ಹೆಂಡ್ಕ ಸಾಸ್ಕೇತಿನ ನನ್ನ ಮಗ ನೀನು. ಅಲ್ಲ ರೇಷನ್ ಕೊಡ್ಲಿಲ್ವಲ್ಲ ಅಣ್ಣ 2 ತಿಂಗಳಿಂದ. ನೀನು 2 ತಿಂಗಳ 3 ತಿಂಗಳಿಂದ ರೇಷನ್ ಕೊಡ್ಲಿಲ್ಲ ಅಂದ್ರೆ ನಾವೇನು ಒಟ್ಟು ಕಣ್ ತಿನ್ಬೇಕಾ ಇಲ್ಲ ಏನೋ ತಿನ್ಬೇಕಾ? ಮರ್ಯಾದೆ ಆಯ್ತಾ ನಿನಗೆ? ಕೇಳಿಲ್ಲ ನೋಡೋಬೇಕು ಅಂದ್ರೆ ನಿಂಗೆ ಲಂಚ ಅಂತ ಒಂದಷ್ಟು ಕೊಡ್ತೀನಿ. 20 ರೂಪಾಯಿ ಬೇಕಾದ್ರೆ ಜಾಸ್ತಿನೇ ಕೊಡ್ತೀನಿ. ಕಳ್ತನದಲ್ಲಿ ಮುಚ್ಚಿಕ್ಕಿರ್ತಿಲ್ಲ ಅಕ್ಕಿ ಎಲ್ಲ, ಅದು ಸೇರ್ಸಿ ಕೊಡು ಸ್ವಲ್ಪ. ಬಂದ್ರೆ ಕೊಡ್ತೀನಿ. ಅಲ್ಲ ಕಾರಣ ಹೊಟ್ಟೆಗೆ ಊಟ ಇಲ್ಲ, ಮಲ್ಕೊಂಡಿದೀವಿ. ಹೆಂಗಸರು ಮಕ್ಳೆಲ್ಲ ಹಂಗೆ ಮಲ್ಕೊಂಡವ್ರೆ. ಇನ್ ರೇಷನ್ ಕೊಡ್ಲಿಲ್ಲ ಅಂದ್ರೆ 2-3 ತಿಂಗಳಿಂದ ಏನ್ ಮಾಡ್ಬೇಕು ಹೇಳು? ಅದೇ ಇವಾಗ ಬಂದ್ರೆ ತಗೊಂಡ್ ಹೋಗ್ಬೋದು.
ಅದ ನೀನೇ ಒಟ್ಟಿಗೆ ಏನ್ ತಿಂತೀಯ? ಅಲ್ಲ ಕಣಣ್ಣ, ಒಂಚೂರಾದ್ರೂ ಮಾನ ಮರ್ಯಾದೆ ಬೇಡ ನಿಮ್ಗೆ? 2-3 ತಿಂಗಳಿಂದ ನೀವು ರೇಷನ್ ಕೊಡದೆ ಸತಾಯಿಸ್ತಿರಲ್ಲ. ಆ ನಮ್ಮ ಇವಳು ನಮ್ಮ ಯಾರೋ ನಮ್ಮ ಅತ್ತೆ ಮಗಳು ಬಂದ್ರೆ ರೇಷನ್ ಕೊಡ್ತೀನಿ ಬಾ ಮನೆ ಒಳಗಡೆ ಅಂತ ಕೇಳ್ತಿರಲ್ಲ. ನಿಮ್ಗೆ ಏನ್ ನೋಡಿಬೇಕು ಹೇಳಿ? ಬಂದಿಲ್ಲ ಅಲ್ಲ. ಆ ಅಲ್ಲ ನಿಮ್ಮ ಹತ್ರ ರೇಷನ್ ತರ್ಬೇಕು, ರೇಷನ್ ತಗೊಬರ್ಬೇಕು ಅಂತ ಹೆಂಗಸ್ರು ಮಕ್ಳು ಬಂದ್ರೆ ನೀವು ಬಂದ್ರಿ ಅಂಗಡಿಲಿ ಬೇಡ ಮನೆ ಒಳಗಡೆ ಬಂದ್ರಿ ಅಂತ ಹೇಳ್ತೀರಂತಲ್ಲ. ನಿಮ್ಗೆ ನಾಚಿಕೆ ಮಾನ ಮರದಿ ಅಂತಲ್ಲ. ಅಲ್ಲ ಬಂದಿದ್ ರೇಷನ್ ಅಲ್ಲ ನೀನು ನಿನ್ ಕೂಡ ಒಳಗಡೆ ಹಾಕತ್ತ ಇದ್ರೆ ನಾವೇನ್ ತಿನ್ನಲ್ಲ. ಮಾತಾಡಿಯ. ಹಲೋ ಹಲೋ. ಇಲ್ಲ ಈಗ ರೇಷನ್ ಯಾವಾಗ ಕೊಡ್ತೀನಿ ನೋಡ್ಲು? ರೇಷನ್ ಹಂಗೆ ಸಿಕ್ಕಿದೀವಿ, ಬಂದು ತಗೊಂಡೋಗಿ. ಏನೊಂದು ಸೀರಿಯಸ್ ಆಗಿ ಕೇಳ್ತಿದ್ರಿ, ಹಿಂಗಾಡ್ತಿಲ್ಲ ನಾವು. ರಂಗಸ್ವಾಮಿ ಗೊತ್ತಾಗ್ಲಿಲ್ವಾ? ರೆಡಿಯಾಗೈತಿ, ಬಂದ್ರೆ ಮಾತ್ರ ಸಾಕು ರೇಷನ್. ಅಲ್ಲ ನೀನು ನೀನು ತಮಿಳ್ನಾಡಲ್ಲಿ ಹೊಸೂರಲ್ಲಿ ಯಾವ್ದೋ ಕೃಷ್ಣಾಪುರದಲ್ಲಿ ಅಲ್ಲ ಯಾವ್ದೋ ಕೃಷ್ಣಗಿರಿಲಿ ಅಲ್ಲೊಬ್ಳು ಇಂಟಿಗೆ ಅಲ್ಲೊಬ್ಳು ಮುಡ್ಕೊಂಡವಳಿಗೆ, ಅಲ್ಲಿ ಇನ್ನೊಬ್ಳು ಇಟ್ಕೊಂಡವಳಿಗೆ, ಇಲ್ಲಿ ಈಗ ಬೆಂಗಳೂರಲ್ಲಿ ಇನ್ನೊಂದು 5ನೇ ಅವಳಿಗೆ ನೀನು ಅಂಗಡಿ ಹೆಸರೆಲ್ಲ ಮಾಡ್ಕೊಂಡು ರೇಷನ್ ಅಂಗಡಿ ಹೆಸರನ್ನ ನೀನು ಬಂದಿದ್ದ ರೇಷನ್ ಎಲ್ಲ ನೀನೇ ಹಾಕೊಂಡ್ರೆ ನಮ್ಮಂತ ಒಟ್ಟಿಗೆ ಹಾಕೊಳ್ಳೋದು? ಅಲ್ಲಪ್ಪ ನೀನು ಬಡವ್ರಿಗೆ ಕೊಡುವಂತ ಸರ್ಕಾರ ಕೊಟ್ಕೊಂಡ್ ಕುತ್ಕೊಂಡ್ರೆ ಏನ್ ಆಗ್ಬೇಕು? ಯಾಕಣ ಇರೋದು ಏನಾಗಲ್ಲ, ಇರೋದು ಅಕ್ಕಿನ ತಿಂದ್ಬಿಟ್ಟು ಚೆನ್ನಾಗಿರ್ತಾರೆ. ನಿಮಗೆ ಅಕ್ಕಿ ಬೇಕಂದ್ರೆ ಬರ್ಬೇಕು. ಅಲ್ಲ ಕಾರಣ 2-3 ತಿಂಗಳು ಓಡಾಡ್ತಾ ಇದೀವಿ. ಇನ್ ಬಾಳ್ ಬಾಳಿದ್ರೆ ರೂಮ್ ಒಳಗಂಟ ಬರ್ಬ. ಬನ್ನಿ 2-3 ತಿಂಗಳು ಸೇರ್ಸಿ ಅಲ್ಲ ತಗೊಂಡು. ಯಾರನ್ನ ಕಳ್ಸ್ಬೇಕು? ಯಾರನ್ನ ಕಳ್ಸ್ಬೇಕು? ಗಂಡಸು ಬರ್ಬೇಕು ಹೆಂಗಸು ಬರ್ಬೇಕು? ನಿಮ್ ಮನೇಲಿ ಗಂಡ್ಸಿದ್ರೆ ಕಳ್ಸಿ ಬಿಟ್ರೆ ತಗೊಂಡ್ ಹೋಗ್ತಾರೆ. ಹೆಂಗಸರು ಬಂದ್ರೆ ಎತ್ಕೊಂಡ್ ಹೋಗಕ್ ಆಗಲ್ಲ 3 ತಿಂಗಳದು. ಅಲ್ಲ ಕಾರಣ ನೀನು ಗಂಡಸನ್ನು ಬಿಡಲ್ಲ ಅಂತೀಯ. ಗಂಡಸು ಕಳ್ಸಿದ್ರೆ ಗಂಡಸು ಬಂದ್ರೆ 3 ತಿಂಗಳದು ಒಟ್ಟಿಗೆ ರೇಷನ್ ತಗೊಂಡ್ ಹೋಗ್ಬಿಡ್ತಾರೆ. ಅಲ್ಲ ಅವನು ನಮ್ ಸುರೇಶ ಬಂದವನಂತೆ ಅವತ್ತು ನೀನು ರೂಮ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಅದೇನ್ ಮಾಡ್ತಿದ್ದ ಅಷ್ಟೊತ್ತು? ನಾನ್ ಬಂದೇ ಇಲ್ಲಲ್ಲ. ಅವನು ವಿಡಿಯೋ ಮಾಡ್ಕೊಂಡ್ ಬಂದವನ್ ಕಾಣು. ನೀನ್ ರೇಷನ್ ಕೊಡೋದು ಬಿಟ್ಟು ಅದೇನ್ ಮಾಡ್ತೀನಿ ನೀನು? ಅವನು ಸೇರ್ಸ್ಕೊಂಡು ನೀನು ಮನೆ ಒಳಗಡೆ ರೂಮ್ ಒಳಗಡೆ ಎಣ್ಣೆ ಹೊಡ್ಕೊಂಡ್ ಕೂತಿದ್ಯಲ್ಲ. ಅಲ್ಲ ಕಣಣ ನೀನ್ ಹಿಂಗ್ ಮಾಡ್ಬಿಟ್ರೆ ಬಡವರಿಗೆ ನೀನ್ ಉದ್ಧಾರ ಆಯ್ತ್ಯಾ? ಆಗಲ್ಲ. ಮತ್ತೆ ಕೊಡ್ಬೇಕು ತಾನೆ? ಹೌದೌದು. ಯಾವಾಗ ಕೊಡ್ತೇಣ ರೇಷನ್? ಇವಾಗ ಬಂದ್ರೆ ಇವಾಗ್ಲೇ. ಅಲ್ಲ ಈಗ ಕಳ್ತನದಲ್ಲೆಲ್ಲ ಮುಚ್ಚಿಕ್ಕಿರ್ತಿಲ್ಲ ಅಕ್ಕಿ ರಾಗಿ ಈ ಸಕ್ಕರೆ ಇಲ್ಲ, ಅದೆಲ್ಲಿ ಇಕ್ಕಿದ್ಯಾ ಹೇಳು? ಬೇಕಾದ್ರೆ ಒಂದಷ್ಟು ಕೊಡ್ತೀನಿ ದುಡ್ಡು, ಒಂದ್ 20-30 ರೂಪಾಯಿ ಎಕ್ಸ್ಟ್ರಾ ಕೊಡುವಂತೆ. ಬೋಗ್ಲಯ್ಯ ಎಲ್ಲ ಇದೆ, ಬಚ್ಚಿಕ್ಕಿದೀವಿ, ಬಂದ್ರೆ ಎತ್ಕೊಂಡ್ ಹೋಗ್ಬಿಡ್ಬೋದು. ಏನ ನೀನ್ ಹಿಂಗ್ ಅಂದ್ಬಿಟ್ರೆ ನಮ್ಮಂತ ಬಡ್ರು ಒಟ್ಟಿಗೆ ಏನ್ ತಿನ್ಬೇಕು? ಅಲ್ಲ ನೀನು ಇಟ್ಕೊಂಡಿರೋಲ್ಲ ಕಟ್ಕೊಂಡಿರೋಲ್ಲ ನೋಡ್ದವಳಿಗೆಲ್ಲ ನೀನು ರೇಷನ್ ಹಾಕಿ ಕೊಡ್ಬೇಕು ಕುತ್ಕೊಂಡ್ರೆ ಸೈ ಹಾಕ್ಸ್ಕೊಬಿಡ್ತೀಯ, ಹೆಬ್ಬಟ್ಟು ಇಟ್ಕೊಬಿಡ್ತೀಯ, ಬರೋದಿಲ್ಲ ಅಂತ ಹೇಳ್ತೀಯ. ಆಮೇಲೆ ಬಂದ್ರೆ ಇನ್ನು ರೇಷನ್ ಬರ್ಲಿಲ್ಲ ಅಂತೀಯ. ಹಾಗೆ ರೇಷನ್ ಬಂದ್ರೆ ಅಲ್ಲ ನಿಂಗ್ ಗೊತ್ತಾ ರೇಷನ್ ಕಾರ್ಡ್ಗೆ ನಾವ್ ಎಷ್ಟು ವರ್ಷ ಅಲ್ದಿದೀವಿ ಅಂತ? ರೇಷನ್ ಬಂತಂದ್ರೆ ಕೊಟ್ಟು ಬಿಡ್ತೀವಿ, ರೇಷನ್ ಬಂದಿಲ್ಲ ಅಂದ್ರೆ ಇಲ್ಲ. ಬಾಯಲ್ಲಿ ಅನ್ನ ತಿನ್ನೋ ಮಾತಾಡ ನೀನು. ರೇಷನ್ ಮಾಡು ಅಲ್ಲ ಯಾವಾಗ ಕೊಡ್ತೀವಿ ಹೇಳು ಕರೆಕ್ಟ್? ಇವತ್ ಬಂದ್ರೆ ಇವತ್ತೇ ಕೊಟ್ಟು ಬಿಡೋದೆ. ಈಗ ಎಷ್ಟಾದ್ರು ಬರ್ಬೇಕು? 1 hour ಕಳ್ಸಿ, ಫೋನ್ ಮಾಡ್ರಿ. ಈಗ ರೇಷನ್ ಅಂಗಡಿಗೆ ಬರ್ಬೇಕು ಇಲ್ಲ ನೀವು ಮನೆ ಒಳಗಡೆ ಬರ್ಬೇಕು? ಕಸ್ಟಮರ್ ಬಂದು ಹೋಗಿತಾ ಇದ್ದಾನೆ. ನಾವು ಕಸ್ಟಮರ್
ತಗೊಂಡ್ ಪಿಟ್ಟು ಮಾಡಯ ಅಂತ. ನೀನಾದ್ರೆ ರೇಷನ್ ಕೊಟ್ಟಿಲ್ಲ, ಅಕ್ಕಿ ಕೊಟ್ಟಿಲ್ಲ, ಬೇಳೆ ಕೊಟ್ಟಿಲ್ಲ. ಅಲ್ಲ ರೇಷನ್ ಕೊಡ್ಲಿಲ್ಲ ಅಂದ್ರೆ ಏನು ಸಾಯಂಕಾಲ ಸುರೇಶನ್ ಕಳಿಸ್ತೀನಿ. ಅದೇ ರೇಷನ್ ಕೊಟ್ಟು ಕಳಿಸು, ಇನ್ನೇನು ಕೊಟ್ಟು ಕಳಿಸ್ಬೇಡ. ಆಯ್ತಾಯ್ತು.